निर्मत्योग्रभवार्णवे निजमनोभीष्टं दिशामीति यः सम्यग्ज्ञापयितुं करेण विलसन्नमन्थानमन्येन च रम्यं दामददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः। नमस्ते प्राणेश प्रणतविभवा यावनिमगा नमः स्वामिन् रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय। तपो विद्या विरक्त्यादि सद्गुणौ घाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। हरिः ओम्। श्यामं रवीन्द्रमितदीदितिकान्तियुक्तं ज्ञानं शरं च ददतं प्रियया समेतं स्वात्मस्वरूपम् अमितं हनुमन्मुखेषु सन्दर्शयन्तमजितं स्मरतोरुगिर्भिः। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। श्रीगुरुभ्यो नमः। हरिः ओम्। ಕ್ಷೇತ್ರಾಧಿಪತಿಯಾದ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ತೀರ್ಮಾನ ಮಾಡಿದ್ದಾನೆ. ಸಾಕೇತಪುರಿಯ ಪುರಜನರೆಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸಂಭ್ರಮ ಸಡಗರದಲ್ಲಿ ಅಯೋಧ್ಯೆ ನಗರದ ಜನರೆಲ್ಲ ಇರುವಾಗ ಅಲ್ಲಿಗೆ ಮಂಥರೆಯ ಪ್ರವೇಶ ಆಯಿತು. ದುರ್ಬೋಧನೆಯನ್ನು ಮಂಥರೆ ಕೈಕೇಯಿಗೆ ಮಾಡಿದಾಗ ಮಂಥರಾವಿಷ್ಟಳಾದಂತಹ ಕೈಕೇಯಿ ಅರ್ಥಾತ್ ಕೈಕೇಯಿಯಲ್ಲಿ ನಿಕೃತಿ ಎಂಬಂತಹ ಒಬ್ಬಳು ರಾಕ್ಷಸಿ ಅವಳು ಅವಿಷ್ಟಳಾಗಿದ್ಲು. ಕಲಿಪತ್ನಿಯಾದಂತಹ ಅಲಕ್ಷ್ಮಿ ಅವಿಷ್ಟಳಾದಂತಹ ಮಂಥರೆಯೂ ಕೂಡ ದುರ್ಬೋಧನೆಯನ್ನು ಮಾಡಿದ ಕಾರಣ ರಾಮ 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು, ಭರತ ರಾಜನಾಗಬೇಕು ಅಂತ 2 ವರಗಳನ್ನು ದಶರಥನ ಬಳಿಯಲ್ಲಿ ಕೈಕೇಯಿ ಕೇಳ್ತಾಳೆ. ದಶರಥ ವರವನ್ನು ಕೊಡಬೇಕಾದಂತಹ ಪ್ರಸಂಗವನ್ನೇ ಸಂದರ್ಭ ಒದಗಿಸಿತು. ರಾಮ ನಾರುಮಡಿಯನ್ನು ಹುಟ್ಟವನಾಗಿ ಸೀತಾ ಲಕ್ಷ್ಮಣರೊಂದಿಗೆ ಕೂಡಿಕೊಂಡು ಕಾಡಿಗೆ ಹೊರಟ. ಸುಮಂತರನಿಗೆ ಅಪ್ಪಣೆ ಆಗಿತ್ತು, ರಥದಲ್ಲಿ ಕುಳ್ಳಿರಿಸಿಕೊಂಡು ನೀನು ಕಾಡಿನಲ್ಲಿ ರಾಮನನ್ನು ಬಿಟ್ಟು ಬರಬೇಕು ಅಂತ. ಸುಮಂತ್ರನು ರಥದಲ್ಲಿ ಕುಳ್ಳಿರಿಸಿ
ರಾಮನನ್ನು, ಸೀತೆಯನ್ನು, ಲಕ್ಷ್ಮಣನನ್ನು ರಥದಲ್ಲಿ ಕುಳ್ಳಿರಿಸಿ ಹೊರಟೇ ಹೋದ. ಅಯೋಧ್ಯೆಯ ಪುರವಾಸಿಗಳು ಕೂಡ ಹಿಂಬಾಲಿಸಿದ್ದರು. ತಮಸಾ ನದಿಯ ತೀರದಲ್ಲಿ ಆ ರಾತ್ರಿಯನ್ನು ಕಳೆತಾರೆ. ರಾತ್ರಿಯ ಕಾಲದಲ್ಲಿ ಎಲ್ಲರೂ ಮಲಗಿಕೊಂಡಿರುವ ಸಂದರ್ಭದಲ್ಲಿ ರಾಮ ಸುಮಂತ್ರನಿಗೆ ಹೇಳಿದ, ರಥವನ್ನು ಅಯೋಧ್ಯೆಗೆ ಕಡೆಗೆ ತಿರುಗಿಸುವಂತ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಇವರು ಬರುವುದು ಬೇಡ ಅಂತ ಹೇಳಿದರೆ ಕೇಳುವವರೆಲ್ಲ ಈ ರಾತ್ರಿ ಕಾಲದಲ್ಲಿ ಆಯಾಸಗೊಂಡವರಾಗಿ ಎಲ್ಲರೂ ಮಲಗಿಕೊಂಡಿದ್ದಾರೆ. ನಾವು ಹೊರಡೋಣ, ಅಯೋಧ್ಯೆ ಕಡೆಗೆ ರಥವನ್ನು ತಿರುಗಿಸುವಂತ ರಾಮ ಹೇಳಿದ. ರಥ ಅಯೋಧ್ಯೆ ಕಡೆಗೆ ತಿರುಗಿತು. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಕಾಡಿಗೆ ತಿರುಗಿಸುವಂತ ರಾಮ ಹೇಳಿದ. ಬೆಳಿಗ್ಗೆ ಎದ್ದವರೇ ರಾಮ ಕಾಣುತ್ತಾ ಇಲ್ಲ. ಸುಮಂತ್ರನ ರಥ ಎಲ್ಲಿದೆ ನೋಡಿದರೆ ಅದು ಕಾಣುತ್ತಾ ಇಲ್ಲ. ರಥ ಹೋದ ಗುರುತು ಇತ್ತು, ಅಯೋಧ್ಯೆ ಕಡೆಗೆ ಹೋಗಿದೆ ಅಂತ ತಿಳ್ಕೊಂಡು ಎಲ್ಲರಿಗೆ ಸಂತೋಷ ಆಯಿತು. ಓ, ರಥ ಅಯೋಧ್ಯೆ ಕಡೆಗೆ ಹೋಗಿದೆ, ರಾಮ ಅಯೋಧ್ಯೆಗೆ ಹೋಗಿರಬೇಕು ಅಂತ ಅಯೋಧ್ಯಪುರದ ಜನರು ಅಯೋಧ್ಯೆಗೆ ಹೊರಟು. ರಾಮ ಗಂಗಾ ನದಿಯನ್ನು ದಾಟುವ ಸಲುವಾಗಿ ಗುಹನಲ್ಲಿ ಕೇಳುತ್ತಾ ಇದ್ದಾರೆ. ಬೆಸ್ತರ ಒಡೆಯ ಗುಹ ಅಂದರೆ ರಾಮನಿಗೆ ಅತ್ಯಂತ ಮಿತ್ರ. ಗುಹ ರಾಮನನ್ನು ಚೆನ್ನಾಗಿ ಸ್ವಾಗತಿಸಿದ. ಆ ರಾತ್ರಿಯ ಕಾಲದಲ್ಲಿ ರಾಮ ಅಲ್ಲಿಯೇ ನಿದ್ರೆಯನ್ನು ಮಾಡಿದ. ಲಕ್ಷ್ಮಣ ಮತ್ತು ಗುಹ ಇಬ್ಬರು ಕೂಡ ನಿದ್ರೆಯನ್ನು ಮಾಡಿಲ್ಲ. ಲಕ್ಷ್ಮಣ ಎಲ್ಲ ವಿಷಯವನ್ನು ಕೂಡ ಗುಹನಿಗೆ ತಿಳಿಸಿದ್ದ. ಇಬ್ಬರು ಪರಸ್ಪರ ಮಾತನಾಡಿಕೊಂಡು ಆ ರಾತ್ರಿಯನ್ನು ಕಳೆದಿದ್ದಾರೆ. ಬೆಳಗಾಯಿತು, ಇನ್ನು ಪ್ರಯಾಣ ಮಾಡಬೇಕು. ಗುಹ ದೋಣಿಯನ್ನು ಸಿದ್ಧಗೊಳಿಸಿದ. ಗಂಗಾ ನದಿಯನ್ನು ದಾಟುವ ಸಲುವಾಗಿ ಒಂದು ದೋಣಿಯನ್ನು ಸಿದ್ಧಗೊಳಿಸಿದ. ಸೀತಾದೇವಿಯನ್ನು ಮೊದಲು ಹತ್ತಿಸಿದ. ಲಕ್ಷ್ಮಣ ನಂತರದಲ್ಲಿ ಹತ್ತಿದ. ರಾಮ ಇನ್ನೇನು ಹತ್ತಬೇಕು ಅಷ್ಟರಲ್ಲಿ ಗುಹ ರಾಮನ ರೆಟ್ಟೆಯನ್ನು ಎಳೆದು, ರಾಮ ಸ್ವಲ್ಪ ನಿಲ್ಲು, ಹತ್ತಬೇಡ ಅಂತ ಹೇಳಿ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಬಂದು ರಾಮನ ಪಾದವನ್ನು ಪ್ರಕ್ಷಾಲನೆ ಮಾಡಿದ. ಕ್ಷಾಲಯಾಮಿ ತವ ಪಾದ ಪಂಕಜೇ ನಾತದಾರುದೃಶತೋ ಕಿಮಂತರಂ ಮಾನುಷೀಕರಣಚೂರ್ಣಮಸ್ತಿತೆ ಇತಿ ಲೋಕೆ ಹಿ ಕಥಾ ಪ್ರತೀಯಸಿ. ಯಾಕೆ ಗುಹ ರಾಮನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ? ಗುಹ ಹೇಳ್ತಾನೆ, ರಾಮ ನಿನ್ನ ಪಾದದಲ್ಲಿ ಒಂದು ಪುಡಿ ಇದೆ, ಚೂರ್ಣ. ಎಂತಹ ಪುಡಿ ಅದು? ಮಾನುಷೀಕರಣ ಚೂರ್ಣ. ಜಡವಸ್ತುವಿಗೆ ಸ್ಪರ್ಶ ಆಯಿತು ಅಂತ ಆದರೆ ಆ ಪುಡಿ ಅದಕ್ಕೆ ಜೀವವೇ ಬರುತ್ತದೆ. ಕಲ್ಲಾಗಿ ಇರುವ ಅಹಲ್ಯೆ ನಿನ್ನ ಪಾದಸ್ಪರ್ಶದಿಂದ ಅವಳು ಮತ್ತೆ ಅಹಲ್ಯೆ ಆದಳಲ್ಲವೇ? ಆದ್ದರಿಂದ ಜಡವಾದ ವಸ್ತು ಇದು. ಕಲ್ಲಿಗೂ ಮರಕ್ಕೂ ವ್ಯತ್ಯಾಸ ಇಲ್ಲ. ನನ್ನ ದೋಣಿ, ಈ ದೋಣಿ ಇದು ಜಡವಸ್ತು. ಈ ಜಡವಸ್ತುವಿಗೆ ನಿನ್ನ ಪಾದದ ಧೂಳಿ ತಾಗಿದರೆ ಈ ದೋಣಿಯು ಕೂಡ ಕನ್ಯೆ ಆದರೆ, ನನ್ನ ಜೀವನಕ್ಕೆ ಇರುವಂಥದ್ದು ಇದು ಮಾತ್ರ. ಇದೂ ಕೂಡ ಇದಕ್ಕೆ ಜೀವ ಕಳೆ ಬಂದರೆ ನಾನು ಮತ್ತೆ ಏನು ಮಾಡಲಿ? ಆದ್ದರಿಂದ ನಿನ್ನ ಪಾದವನ್ನು ಪ್ರಕ್ಷಾಲನೆಯನ್ನು ಮಾಡಿ ಆ ಪುಡಿಯನ್ನೆಲ್ಲ ತೆಗೆದು ಬಿಡ್ತೇನೆ, ನಂತರದಲ್ಲಿ ದೋಣಿಯನ್ನು ಹತ್ತು ಅಂತ ಹೇಳಿದ. ದೋಣಿಯಿಂದ
ದಾಟಿಸಿದ ರಾಮನನ್ನು. ಗಂಗಾ ನದಿಯ ಆಚೆ ದಡದಲ್ಲಿ ಬಂದಾಗ ರಾಮ ಕೇಳಿದ, ನಿನಗೆ ನಾನು ಏನು ಕೊಡಬೇಕು? ನನ್ನನ್ನು ನದಿ ದಾಟಿಸಿದ್ಯಲ್ಲ ನೀನು, ನಿನಗೆ ಏನು ಕೊಡಬೇಕು? ಗುಹ ಹೇಳಿದ, ನಾನು ಈ ನದಿಯನ್ನು ದಾಟಿಸಿದ್ದೇನೆ, ಇದು ಸಾಮಾನ್ಯವಾದ ನದಿ. ಈ ನದಿಯನ್ನು ದಾಟಿಸಿದ್ದನ್ನು ನೀನು ಸ್ವಲ್ಪ ನೆನಪಲ್ಲಿ ಇಟ್ಟುಕೋ, ಮುಂದೆ ಭವಸಾಗರವನ್ನು ನೀನು ನನ್ನನ್ನು ದಾಟಿಸಬೇಕು, ಅಷ್ಟು ಉಪಕಾರ ಮಾಡಿದರೆ ಸಾಕು ಅಂತ ಹೇಳಿದ. ನಾವೆಲ್ಲ ನದಿ ದಾಟಿಸುವಂಥದ್ದು ಸಾಮಾನ್ಯ ನದಿ, ನೀನು ಮಾತ್ರ ಸಂಸಾರ ಸಾಗರವನ್ನೇ ದಾಟಿಸುವವ. ಸ್ವಲ್ಪ ನಾನು ಮಾಡಿದ ಉಪಕಾರವನ್ನು ನೆನಪಲ್ಲಿ ಇಟ್ಟುಕೊಂಡು ಆ ಭವಸಾಗರವನ್ನು ನೀನು ಮುಂದೆ ದಾಟಿಸಬೇಕು ಅಂತ ಗುಹ ರಾಮನನ್ನು ಹೇಳಿದ. ಮುಂದಿನ ಪ್ರಯಾಣ ಬೆಳೆಸಿದ. ಯಮುನಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮ ಸಿಕ್ಕಿತು. ಅಲ್ಲಿ ಭರದ್ವಾಜರಿಗೆ ನಮಸ್ಕಾರವನ್ನು ಮಾಡಿ, ಮುಂದಿನ ಪ್ರಯಾಣ ಎಲ್ಲಿಗೆ ಹೋಗಬೇಕು ಭರದ್ವಾಜರೇ ನೀವೇ ತಿಳಿಸಿ ಅಂತ ಹೇಳಿದಾಗ, ಭರದ್ವಾಜರು ಹೇಳಿದರು, ಇಲ್ಲಿಂದ 3 ಯೋಜನ ದೂರದಲ್ಲಿ ಚಿತ್ರಕೂಟ ಅಂತ ವನ ಇದೆ, ಅಲ್ಲಿ ಹೋಗಿ ನೀನು ವಾಸ ಮಾಡು, ಪರ್ಣಕುಟೀರವನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡು ಅಂತ ಭರದ್ವಾಜರು ಹೇಳಿದರು. ಭರದ್ವಾಜರು ಹೇಳಿದಂತೆ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ರಾಮ ಪರ್ಣಕುಟೀರವನ್ನು ನಿರ್ಮಾಣ ಮಾಡಿ ವಾಸ ಮಾಡಿದ. ಸುಮಂತ್ರ ಅಯೋಧ್ಯೆಗೆ ಬಂದಿದ್ದಾನೆ. ರಾಮನನ್ನು ಬಿಟ್ಟವನಾಗಿ ಅಯೋಧ್ಯೆಗೆ ಬಂದಿದ್ದಾನೆ. ಸುಮಂತ್ರ ಓಡಿಸಿಕೊಂಡು ಬರುವಂತಹ ರಥ ಅಯೋಧ್ಯೆಗೆ ಬಂದಾಗ ಎಲ್ಲ ಅಯೋಧ್ಯಾಪುರವಾಸಿಗಳು ಓಡಿ ಬಂದರು ಅಂತ. ರಾಮ ಎಲ್ಲಿಯಾದರೂ ಬಂದಿದ್ದಾನ ಅಂತ ನೋಡಿದರೆ ರಥದಲ್ಲಿ ರಾಮ ಇಲ್ಲ, ಸುಮಂತ್ರ ಒಬ್ಬನೇ ಇದ್ದಾನೆ. ಸುಮಂತ್ರ ಬಂದವನೇ ದಶರಥ ರಾಜನ ಬಳಿಗೆ ಹೋದ. ದಶರಥ ಕೇಳಿದ, ರಾಮನನ್ನು ಬಿಟ್ಟು ಬಂದಿಯಾ? ಹೌದು. ರಾಮ ನನ್ನನ್ನು ಕುರಿತು ಏನು ಹೇಳಿದ? ಸುಮಂತ್ರ ಹೇಳ್ತಾನೆ, ರಾಮ ನಿನ್ನ ಬಗ್ಗೆ ಏನು ಮಾತನಾಡಿಲ್ಲ, ತಾಯಿಯಾದ ಕೌಸಲ್ಯನ್ನು ಚೆನ್ನಾಗಿ ನೋಡಿಕೋ ಅಂತ ನನ್ನ ಬಳಿ ಹೇಳಿದ್ದಾನೆ. ಸೀತೆ ಏನು ಕೇಳಿದ್ಲು? ಸಂದೇಶ ಏನಾದರೂ ಕೊಟ್ಟಿದ್ದಾಳ? ಇಲ್ಲ. ಸೀತೆಯಲ್ಲಿ ಹೋಗಿ ಕೇಳಿದೆ, ಸೀತೆ ನನ್ನ ರಾಮನ ಮುಖವನ್ನೇ ನೋಡುತ್ತಾ ಇದ್ದಾಳೆ ಹೊರತು ಏನು ಹೇಳಿಲ್ಲ. ಲಕ್ಷ್ಮಣ ಏನು ಹೇಳಿದ್ದಾನೆ? ಲಕ್ಷ್ಮಣ ಮಾತ್ರ ಬಹಳವಾಗಿ ಹೇಳಿದ್ದಾನೆ. ಲಕ್ಷ್ಮಣನ ಬಳಿಗೆ ಹೋಗಿ ದಶರಥನಿಗೆ ಏನಾದರೂ ಸಂದೇಶ ಇದೆಯಾ ಅಂತ ನಾನು ಕೇಳಿದೆ. ಲಕ್ಷ್ಮಣ ಹೇಳಿದ, ಅಹಂ ತಾವತ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ. ನಾನು ದಶರಥನಲ್ಲಿ ಪಿತೃತ್ವವನ್ನು ಕಾಣುವುದಿಲ್ಲ. ನನಗೆ ಅವ ತಂದೆಯೇ ಅಲ್ಲ. ಮತ್ತೆ ಯಾರು ನನಗೆ ತಂದೆ? ಭ್ರಾತ ಭರ್ತಾ ಚ ಬಂಧುಶ್ಚ ಪಿತಾ ಚ ಮಮ ರಾಘವ. ನನಗೆ ತಂದೆಯೂ ರಾಮ, ಅಣ್ಣನೂ ರಾಮ, ಬಂಧುವೂ ರಾಮ. ನನಗೆ ದಶರಥ ಬೇಡ ಅಂತ ಹೇಳಲಿಕ್ಕೆ ಹೇಳಿದ್ದಾನೆ ಅಂತ ಸುಮಂತ್ರ ಹೇಳಿದಾಗ ದಶರಥನಿಗೆ ಮತ್ತೆ ಆಘಾತ ಆಯಿತು. ಎಂತಹ ಕೆಲಸ ಮಾಡಿಬಿಟ್ಟೆ ನಾನು, ಮತ್ತೇನಾಯಿತು ಅಂತ ದಶರಥ ಕೇಳಿದ. ಸುಮಂತ್ರ ಹೇಳ್ತಾನೆ, ರಾಮನನ್ನು ಬಿಟ್ಟೆ ಒತ್ತಾಯ ಮಾಡಿದೆ, ಮತ್ತೆ ಅಯೋಧ್ಯೆಗೆ ಬಾ ಕರ್ಕೊಂಡು ಹೋಗ್ತೇನೆ ಅಂತ. ರಾಮ ಇಲ್ಲ ಅಂತ ಹೇಳಿದ. ಆದರೂ 4 ದಿವಸಗಳ ಕಾಲ ಅಲ್ಲೇ ಇದ್ದೆ ನಾನು. ರಾಮನ ಮನಸ್ಸು ಪರಿವರ್ತನೆ ಆದೀತು ಅಂತ. ಆದರೆ ರಾಮನ ಮನಸ್ಸು ಪರಿವರ್ತನೆ ಆಗಲಿಲ್ಲ. ರಥಕ್ಕೆ ಕುದುರೆಗಳನ್ನು ಕಟ್ಟಿದೆ. ಕುದುರೆಗಳನ್ನು ಕಟ್ಟಿ ರಥವನ್ನು ಓಡಿಸೋಣ ಅಂದರೆ ಕುದುರೆಗಳು ಬರಲಿಕ್ಕೆ ಕೇಳುತ್ತಾನೆ ಇಲ್ಲ. ರಾಮ ಎಲ್ಲಿಗೆ ಹೋಗಿದ್ದಾನೆ ಅಲ್ಲೇ ನೋಡುತ್ತಾ ಇದ್ದಾವೆ. ಮಾತ್ರ ಅಲ್ಲ, ಉಷ್ಣಂ ಅಶ್ರು ಪ್ರಮುಂಚಂತೋ ರಾಮೇ ಸಂಪ್ರಸ್ಥಿತೇ ವನಂ. ರಾಮ ಎಲ್ಲಿಗೆ ಪ್ರಯಾಣ ಮಾಡಿದ್ದಾನೋ ಅದನ್ನೇ ನೋಡುತ್ತಾ ಬಿಸಿಯಾದ ಕಣ್ಣೀರನ್ನು ಕುದುರೆಗಳು ಸುರಿಸ್ತಾ ಇವೆ ಅಂತ. ಎಂತಹ ಪ್ರಾಣಿ ವತ್ಸಲ ರಾಮ. ಅಯೋಧ್ಯೆಯ ಜನರು ಮಾತ್ರ ಅಲ್ಲ ರಾಮನನ್ನು ಪ್ರೀತಿ ಮಾಡುತ್ತಾ ಇದ್ದದ್ದು, ಪ್ರಾಣಿಗಳು ಕೂಡ ರಾಮನನ್ನು ಅಷ್ಟು
ಅಷ್ಟು ಪ್ರೀತಿ ಮಾಡ್ತಾ ಇದ್ದವಂತೆ. ಅಂತಹ ಪ್ರಾಣಿ ವತ್ಸಲನೂ ಕೂಡ ರಾಮನಾಗಿದ್ದ. ಇಷ್ಟು ಹೇಳಿ ಸುಮಂತರ ಹೊರಟ. ದಶರಥನಿಗೆ ದುಃಖ ಆಯಿತು. ಕೌಸಲ್ಯ ಅಂತಃಪುರಕ್ಕೆ ಹೋದ. ಕೌಸಲ್ಯಲ್ಲಿ ಹೇಳ್ತಾನೆ, ನನ್ನ ಕರ್ಮ, ಯಾವ ಕೆಟ್ಟ ಕಾರ್ಯವನ್ನು, ಯಾವ ಕರ್ಮವನ್ನು ಮಾಡಿದ್ದೇನೋ ಗೊತ್ತಿಲ್ಲ, ಈಗ ಅನುಭವಿಸುವ ಪ್ರಸಂಗ ಬಂತು. ಒಂದು ಘಟನೆಯನ್ನು ಹೇಳುತ್ತೇನೆ ಅಂತ ಹೇಳಿದ. ನಾನು ಒಮ್ಮೆ ಕಾಡಿಗೆ ಬೇಟೆಗಾಗಿ ಹೋದಾಗ ಒಂದು ನದಿಯಲ್ಲಿ ನೀರು ಕುಡಿಯುವ ಶಬ್ದ ನನಗೆ ಬಂತು. ಶಬ್ದವೇದಿಯಲ್ಲಿ ನಾನು ಪ್ರವೀಣನಾಗಿದ್ದೆ. ನೀರನ್ನು ಕುಡಿತಾ ಇರುವ ಯಾವುದೋ ಒಂದು ಪ್ರಾಣಿ ಅಂತ ಹೇಳಿ ನಾನು ಬಾಣವನ್ನು ಹೂಡಿದೆ. ಮನುಷ್ಯನ ಸ್ವರ ನನಗೆ ಕೇಳಿತು. ಹತ್ತಿರಕ್ಕೆ ಹೋಗಿ ನೋಡುತ್ತೇನೆ, ಅಲ್ಲಿ ಶ್ರವಣ ಕುಮಾರ ಇದ್ದ. ಅವ ಹೇಳಿದ, ನಾನು ನಿನ್ನ ಸಮ್ಮುಖದಲ್ಲಿ ಪ್ರಾಣ ತ್ಯಾಗ ಮಾಡ್ತಾ ಇದ್ದೇನೆ, ಆದರೆ ವೃದ್ಧರಾದ ತಂದೆ ತಾಯಿಗಳು ಕಣ್ಣು ಕಾಣುತ್ತಾ ಇಲ್ಲ, ಅವರಿಗೆ ಬಾಯಾರಿಕೆ ಆಗಿದೆ, ನೀರನ್ನು ತರಲು ಬಂದವ, ನನ್ನನ್ನು ನೀನು ಕೊಂದಿಯಲ್ಲವೇ, ತಂದೆ ತಾಯಿಗಳಿಗೆ ನೀರು ಬೇಕಾಗಿದೆ, ಹೋಗಿ ಕೊಡು ಅಂತ ಹೇಳಿದ. ಪ್ರಾಣ ಬಿಟ್ಟ. ದಶರಥ ವೃದ್ಧ ದಂಪತಿಗಳ ಬಳಿಗೆ ಹೋದ. ನೀರು ಕುಡೀರಿ ಅಂತ ಹೇಳಿದಾಗ ಶ್ರವಣ ಕುಮಾರ ಅಂತ ತಂದೆ ತಾಯಿಗಳು ಕರೆದ್ರು. ಅವ ಇಲ್ಲ, ಇನ್ನು ಸತ್ತಿದ್ದಾನೆ ಅಂತ ಹೇಳಿದಾಗ ವೃದ್ಧ ದಂಪತಿಗಳು ಶಾಪ ಕೊಟ್ಟರು. ನಿನಗೂ ಕೂಡ ಮಕ್ಕಳಿಲ್ಲದ ಸಂದರ್ಭದಲ್ಲಿಯೇ ಸಾವು ಬರಲಿ ಅಂತ ಶಾಪ ಕೊಟ್ಟರು. ಅದೇ ಕಾರಣ ಇರಬಹುದು, ಆ ಕರ್ಮ ಯಾವತ್ತೂ ನಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದ. ಆ ರಾತ್ರಿಯನ್ನು ಕಳೆದ. ಮರುದಿವಸ ನೋಡಿದರೆ ದಶರಥ ಇಹಲೋಕ ಯಾತ್ರೆಯನ್ನೇ ಮುಗಿಸಿದ್ದ. ಯಾರೂ ಕೂಡ ಇಲ್ಲ. ಸೋದರ ಮಾವನ ಮನೆಯಲ್ಲಿ ಭರತ ಶತ್ರುಘ್ನರು ಇದ್ದಾರೆ. ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋಗಿದ್ದಾರೆ. 4 ಮಂದಿ ಮಕ್ಕಳಿದ್ದರೂ ಸಾಯುವ ಕಾಲದಲ್ಲಿ ಯಾರೂ ಇಲ್ಲದಂತೆ ಆಯಿತು. ವಸಿಷ್ಠರಿಗೆ ಗೊತ್ತಾಯಿತು, ಅಯೋಧ್ಯೆಯ ಪುರ ಜನರಿಗೆ ಗೊತ್ತಾಯಿತು, ದಶರಥ ಇನ್ನೂ ಇಲ್ಲ ಅಂತ. ವಸಿಷ್ಠರು ಒಂದು ದೋಣಿಯಲ್ಲಿ ಎಣ್ಣೆಯನ್ನು ಹಾಕಿ ದಶರಥನ ದೇಹವನ್ನು ಇಟ್ಟರು. ಕೂಡಲೇ ಒಬ್ಬ ದೂತನನ್ನು ಕಳಿಸಿದ್ದು, ಭರತನನ್ನು ಕರೆದುಕೊಂಡು ಬಾ, ಬೇರೆ ಯಾವ ವಿಷಯವನ್ನು ಕೂಡ ಮಾತನಾಡಬೇಡ ಅಂತ ಹೇಳಿ ಕಳಿಸಿದ. ದೂತನು ಕೂಡ ಹೋದ. ವಸಿಷ್ಠರು ಹೇಳಿದಂತೆ ಭರತನಿಗೆ ಸುದ್ದಿ ಮುಟ್ಟಿಸಿದ ದೂತ. ವಸಿಷ್ಠರು ಕರೀತಾ ಇದ್ದಾರೆ, ಕೂಡಲೇ ಬರಬೇಕಂತೆ. ಭರತ ಹೊರಟ. ಭರತನನ್ನು ಅನುಸರಿಸಿಕೊಂಡು ಶತ್ರುಘ್ನ ಕೂಡ ಹೊರಟ. ದಾರಿಯಲ್ಲಿ ಬರುವಾಗ ಯೋಚನೆ ಮಾಡುತ್ತಾ ಬಂದ, ಯಾಕೆ ಯಾವಾಗಲೂ ತಂದೆ ದಶರಥ ಮಹಾರಾಜರು ಕರೀತಾ ಇದ್ದರು, ಈ ಬಾರಿ ವಸಿಷ್ಠರು ಕರೀತಾ ಇದ್ದಾರೆ, ಯಾಕೆ ಇದು ಅಂತ ಯೋಚನೆಯನ್ನು ಮಾಡುತ್ತಾ ಬಂದಿದ್ದಾನೆ. ಅಯೋಧ್ಯೆಗೆ ಬಂದಿದ್ದಾನೆ. ಶೃಂಗಾರಗೊಂಡಂತಹ ಅಯೋಧ್ಯೆ ಭರತನಿಗೆ ವೈಧವ್ಯದ ಪ್ರತಿಮೂರ್ತಿಯಾಗಿ ಕಾಣುತ್ತಾ ಇದೆ. ಯಾರು ಕೂಡ ಭರತನನ್ನು ಸ್ವಾಗತಿಸ್ತಾ ಇಲ್ಲ. ಯಾಕೆ, ಏನಾಗಿದೆ? ತಾಯಿಯ ಬಳಿ ಹೋಗಿ ಕೇಳೋಣ ಅಂತ ಹೊರಟ. ತಾಯಿಯ ಬಳಿಗೆ ಹೋದ. ತಾಯಿಗೆ ಕೈಕೇಯಿಗೆ ಬಹಳ ಸಂತೋಷ ಆಯಿತು. ಭರತ ಬಂದಿದ್ದಾನೆ. ಗಾಢವಾಗಿ ಆಲಿಂಗಿಸಿಕೊಂಡು ಭರತನನ್ನ ಪ್ರೀತಿ ಮಾಡಿದ್ಲು. ಭರತ ಕೇಳಿದ, ತಂದೆ ಎಲ್ಲಿದ್ದಾನೆ? ನಿರ್ದಾಕ್ಷಿಣ್ಯವಾಗಿ ಕೈಕೇಯಿ ಹೇಳ್ತಾಳೆ, ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಬೇಕಾದ ಜಾಗಕ್ಕೆ ನಿನ್ನ ತಂದೆ ಕೂಡ ಹೋಗಿದ್ದಾನೆ ಅಂತ ನಿರ್ಭಯವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ಲು. ಭರತನಿಗೆ ಮೂರ್ಛೆವೇ ಹೋಯಿತು. ಮತ್ತು ಎದ್ದವನಾಗಿ, ಏನಾಗಿದೆ? ಇಲ್ಲ, ದಶರಥ ಸತ್ತಿದ್ದಾನೆ. ಸಾಯುವ ಸಂದರ್ಭದಲ್ಲಿ ಏನು ಹೇಳಿದ? ನನ್ನನ್ನು ಕರೆದನೆ. ಇಲ್ಲ, ಹಾ ಸೀತಾ, ಹಾ ಲಕ್ಷ್ಮಣ, ಹಾ ರಾಮ ಅಂತ ಕರೆದವನಾಗಿ ಸತ್ತಿದ್ದಾನೆ.
ಎಲ್ಲಿದ್ದಾನೆ ರಾಮ? ರಾಮ ಇಲ್ಲ, ಕಾಡಿಗೆ ಹೋಗಿದ್ದಾನೆ. ಕಾಡಿಗೆ ಹೋಗುವ ತಪ್ಪು ರಾಮ ಏನು ಮಾಡಿದ? ಬ್ರಾಹ್ಮಣರ ಧನವನ್ನು ಅಪಹರಣ ಮಾಡಿದನೋ? ಯಾರಿಗಾದರೂ ಹಿಂಸೆಯನ್ನು ಮಾಡಿದ್ದಾನೋ? ಅಥವಾ ಪರಸ್ತ್ರೀಯರಿಗೆ ಏನಾದರೂ ಮಾಡಬಾರದ ಕೆಲಸವನ್ನು ಮಾಡಿದ್ದಾನೋ? ಕೂಡಲೇ ಕೈಕೇಯಿ ಹೇಳ್ತಾಳೆ, ಛೇ, ಅಂತಹ ಮಾತನ್ನು ಆಡಬೇಡ. ನ ರಾಮ ಪರದಾರಾಂಶ್ಚ ಚಕ್ಷುರ್ಭ್ಯಾಮಪಿ ಪಶ್ಯತಿ. ಪರಸ್ತ್ರೀಯರನ್ನು ರಾಮ ಎಂದೂ ಕಣ್ಣೆತ್ತಿ ನೋಡುವವನಲ್ಲ. ರಾಮನ ಬಗ್ಗೆ ಅಂತಹ ಮಾತನ್ನು ಆಡಬೇಡ. ಪರದ್ರವ್ಯವನ್ನು ಅಪಹರಣ ಮಾಡಿಲ್ಲ, ಮತ್ತೆ ಯಾಕೆ ಕಾಡಿಗೆ ಹೋದ? ಕೈಕೇಯಿ ಎಲ್ಲ ವಿಷಯವನ್ನು ಹೇಳ್ತಾಳೆ. ಭರತನಿಗೆ ಸಂತೋಷ ಆಗ್ತದೆ ಅಂತ ತಿಳ್ಕೊಂಡಿದ್ದು. ದಶರಥ 2 ವರವನ್ನು ಕೊಡುತ್ತೇನೆ ಅಂತ ಹೇಳಿದ್ದ. ಅದರಲ್ಲಿ ಒಂದು ವರ ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ಇನ್ನೊಂದು ವರ ಭರತ ರಾಜನಾಗಬೇಕು ಅಂತ ನಾನು ಕೇಳಿದ್ದೆ. ನಿನ್ನ ವೃದ್ಧಿ ಅದನ್ನು ಬಯಸುವವಳು ನಾನು ಅಂತ ಹೇಳಿದಾಗ ಭರತನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು ಅಂತ. ರಾಜ್ಯಾತ್ ಭ್ರಂಶಸ್ವ ಕೈಕೇಯಿ ನೃಶಂಸೆ ದುಷ್ಟಕಾರಿಣಿ. ರಾಜ್ಯದಿಂದಲೇ ನೀನು ಹೊರಗೆ ಹೋಗು. ಎಂತಹ ದುಷ್ಟಳಾಗಿದ್ದಿ ನೀನು, ಎಂತಹ ಪಾಪಿಷ್ಟಳಾಗಿದ್ದಿ. ಪರಿತ್ಯಕ್ತಾತ ಧರ್ಮೇಣ ಮಾಂ ಮೃತಂ ಮೃದತಿ ಭವ. ನನಗಾಗಿ ಇಷ್ಟೆಲ್ಲ ಮಾಡಿದ್ದೀಯಲ್ಲ, ನಾನು ನಿನ್ನ ಪಾಲಿಗೆ ಇನ್ನು ಮೇಲೆ ಸತ್ತಂತೆಯೇ ತಿಳಿ. ಎಂತಹ ಕೆಲಸ ಮಾಡಿದ್ದೆ ನೀನು. ಕೌಸಲ್ಯಲ್ಲಿ ಎಷ್ಟು ಪ್ರೀತಿಯನ್ನು ಮಾಡುತ್ತಾ ಇದ್ದ ರಾಮ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನಿನ್ನಲ್ಲಿ ತೋರಿಸ್ತಾ ಇದ್ದಲ್ಲವೇ? ಅಂತಹ ರಾಮನನ್ನ ಕಾಡಿಗೆ ಅಟ್ಟಿದ್ದೀಯ ನೀನು. ಅಶ್ವಪತಿ ರಾಜ ನಿನ್ನ ತಂದೆ, ಆ ರಾಜನಿಗೆ ನೀನು ತಕ್ಕ ಯೋಗ್ಯಳಾದ ಮಗಳಾಗಿಲ್ಲ, ಪಾಪಿಷ್ಠಳಾಗಿದ್ದಿ. ಆ ಕೌಸಲ್ಯಾದರೂ ಏನು ಅನ್ಯಾಯವನ್ನು ಮಾಡಿದ್ರು ನಿನಗೆ? ತಾಯಿಯಾದವಳು ಮಕ್ಕಳನ್ನು ಎಷ್ಟು ಮುದ್ದು ಮಾಡುತ್ತಾರೆ, ಪ್ರೀತಿ ಮಾಡುತ್ತಾರೆ. ತಾಯಿಯ ಅಂಗಾಂಗಗಳಿಂದ ಮಾತ್ರವಲ್ಲ, ಹೃದಯದಿಂದಲೇ ಮಕ್ಕಳು ಹುಟ್ಟುತ್ತಾರೆ ಅಂತೆ. ಅಂಗ ಪ್ರತ್ಯಂಗಜ ಪುತ್ರ ಹೃದಯ ಚಾಪಿ ಜಾಯತೆ. ಅಂತಹ ರಾಮನನ್ನು ಆ ತಾಯಿಯಾದಂತಹ ಕೌಸಲ್ಯ ಎಷ್ಟು ಪ್ರೀತಿ ಮಾಡುತ್ತಾ ಇದ್ದರು. ಅವರಿಬ್ಬರನ್ನು ಬೇರೆ ಮಾಡಿದೆಯಲ್ಲ. ಒಂದು ಕಥೆಯನ್ನು ಹೇಳುತ್ತೇನೆ. ಸ್ವರ್ಗಲೋಕದ ಕಾಮಧೇನು ಅಳುತ್ತಾ ಇತ್ತು ಅಂತೆ. ಅದರ ಕಣ್ಣೀರು ಬಿಸಿಯಾದ ಕಣ್ಣೀರು ಕೆಳಗೆ ಬೀಳುತ್ತಾ ಇತ್ತು, ದೇವರಾಜನ ಮೇಲೆ ಬಿತ್ತು. ಮೇಲೆ ನೋಡುತ್ತಾನೆ, ಕಾಮಧೇನು ಅಳುತ್ತಾ ಇದೆ. ಹೋಗಿ ಕೇಳಿದ, ಯಾಕೆ ಅಳುತ್ತಾ ಇದ್ದಿ? ನಮ್ಮಿಂದ ಏನಾದರೂ ತೊಂದರೆ ಆಗಿದೆಯೇ ನಿನಗೆ? ಕಾಮಧೇನು ಹೇಳುತ್ತದೆ, ಶಾಂತಂ ಪಾಪಂ ನವಃ ಕಿಂಚಿತ್ ಕುತಶ್ಚಿತ್ ಅಮರಾಧಿಪ. ಪಾಪ ಶಾಂತವಾಗಲಿ, ನಿನ್ನಿಂದ ನಿಮ್ಮವರಿಂದ ನನಗೆ ಏನೂ ಅನ್ಯಾಯ ಆಗಿಲ್ಲ. ನನ್ನ 2 ಮಕ್ಕಳು 2 ಎತ್ತುಗಳು ಭೂಮಿಯ ಮೇಲೆ ಆ ಬಿಸಿಲಿನ ಬೇಗೆಯಲ್ಲಿ ನೇಗಿಲನ್ನು ಎತ್ತಲಾರದೆ ಆಯಾಸಗೊಂಡಿವೆ. ರೈತ ಮತ್ತಷ್ಟು ಚಡಿಯೇಟನ್ನು ಕೊಡುತ್ತಾ ಇದ್ದಾನೆ. ನನ್ನ ಮಕ್ಕಳನ್ನು ನೋಡಿ ನನಗೆ ದುಃಖ ಆಯಿತು, ಆದ್ದರಿಂದ ಆಳುತ್ತಾ ಇದ್ದೇನೆ ಅಂತ ಹೇಳಿತು ಅಂತ. ಕಾಮಧೇನುವಿಗೆ ಎಷ್ಟು ಮಕ್ಕಳು? ಕೋಟಿಗಟ್ಟಲೆ ಮಕ್ಕಳು. ಅದರಲ್ಲಿ 2 ಅನ್ಯಾಯ ಆಯಿತು ಅಂತ ಆದ್ದರೇ ಕಾಮಧೇನು ಅಳುತ್ತಾ ಇದೆ. ಪಾಪ ಕೌಸಲ್ಯಗೆ ಒಬ್ಬನೇ ಒಬ್ಬ ಮಗ, ರಾಮಚಂದ್ರ ಪ್ರೀತಿಯ ಪುತ್ರ. ಈಗ ಅವನೇ ಇಲ್ಲ ಅಂದರೆ ಕೌಸಲ್ಯಗೆ ಎಷ್ಟು ದುಃಖ ಆದೀತು. ಎಂತಹ ಕೆಲಸ ಮಾಡಿಬಿಟ್ಟೆ ನೀನು. ಸಾ ತ್ವಂ ಅಗ್ನಿಂ ಪ್ರವಿಶವ ಸ್ವಯಂ ವಾ ವಿಷದಂಡಕಾನ್ ರಜ್ಜುಂ ಬಧಾನವಾ ಕಂಠೆ ನಹಿತೆ ಅನ್ಯತ್ ಪರಾಯಣಂ. ಈ ಕೂಡಲೇ ನೀನು ಅಗ್ನಿಯನ್ನು ಪ್ರವೇಶ ಮಾಡು. ಇಲ್ಲದೆ ಹೋದರೆ ದಂಡಕಾರಣ್ಯವಾದರೂ ಪ್ರವೇಶ ಮಾಡು.
ನೇಣು ಬಿಗಿದುಕೊಂಡಾದರೂ ಸತ್ತು ಹೋಗು, ನನಗೆ ನೀನು ಬೇಡ, ನಾನು ಕೂಡ ನಿನ್ನ ಪಾಲಿಗೆ ಮಗನಲ್ಲ ಅಂತ ಹೇಳಿ ಕೌಸಲ್ಯೆಯ ಬಳಿಗೆ ಹೋದ. ಕೌಸಲ್ಯೆಯ ಬಳಿಗೆ ಹೋದಾಗ ಕೌಸಲ್ಯ ಸ್ವಲ್ಪ ವ್ಯಂಗ್ಯ ಆಡುತ್ತಾಳೆ. ಭರತ, ಬಾ, ಈಗ ತಾನೇ ಸಂತೋಷ ಆಯಿತಲ್ಲ ನಿನಗೆ. ನಿನ್ನ ತಾಯಿ ರಾಮನನ್ನ ಕಾಡಿಗೆ ಕಳಿಸಿದ್ಲು, ನೀನು ನನ್ನನ್ನು ಕಾಡಿಗೆ ಕಳಿಸು, ನೀನು ಮತ್ತು ನಿನ್ನ ತಾಯಿ ಕೈ ಸುಖವಾಗಿ ಅಯೋಧ್ಯೆಯಲ್ಲಿ ಇರಿ ಅಂತ ಕೌಸಲ್ಯ ಸ್ವಲ್ಪ ವ್ಯಂಗ್ಯ ಆಡಿದಾಗ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತೆ ಆಯಿತು. ಅಷ್ಟು ಆಘಾತ ಆಯಿತು ಭರತನ. ಕೂಡಲೇ ಕಾಲಿಗೆ ಬಿದ್ದ. ತಾಯಿ, ನಾನು ಅಪರಾಧಿ ಅಲ್ಲ. ಒಂದು ವೇಳೆ ನಾನು ಅಪರಾಧಿ ಅಂತ ಆಗಿದ್ದರೆ ಲೋಕದಲ್ಲಿ ಯಾವ ಯಾವ ತಪ್ಪಿಗೆ ಎಷ್ಟು ಎಷ್ಟು ಶಿಕ್ಷೆ ಇದೆಯೋ ಆ ಎಲ್ಲ ಶಿಕ್ಷೆ ನನಗೆ ಬರಲಿ ಅಂತ ಹೇಳಿಕೊಂಡ. ತಾಯಿಯ ಕೌಸಲ್ಯೆಯ ಹೃದಯ ಕರಗಿತು, ಬಿಗಿದಪ್ಪಿಕೊಂಡ್ಲಂತೆ ಭರತನನ್ನು. ಗೊತ್ತಿದೆ ನನಗೆ, ನಿನ್ನ ಅಪರಾಧ ಇದರಲ್ಲಿ ಏನೂ ಇಲ್ಲ, ಇರಲಿ, ನಿನ್ನಿಂದ ತಪ್ಪು ನಡೆದಿಲ್ಲ. ತಂದೆ ಹೋಗಿದ್ದಾರೆ, ಅವರ ಕ್ರಿಯೆಗಳನ್ನು ಮಾಡಬೇಕು, ಔರ್ಧ್ವದೇಹಿಕ ಕ್ರಿಯೆಗಳನ್ನೆಲ್ಲ ಪೂರೈಸುವಂಥ ತಾಯಿ ಅಪ್ಪಣೆ ಮಾಡಿದ್ಲು. ವಸಿಷ್ಠರು ಬಂದರು, ಹೇಳಿದರು, ಎಲ್ಲ ಕ್ರಿಯಾ ಭಾಗಗಳನ್ನು ಕೂಡ ಮುಗಿಸಿದ. ಆ ಕಾಲದಲ್ಲಿ ಎಲ್ಲ ಆಗಿ ಅರಮನೆಯಲ್ಲಿ ಕೂತಿದ್ದಾರೆ ಎಲ್ಲರೂ ಕೂಡ. ಮಂಥರೆಯ ಪ್ರವೇಶ ಆಯಿತು. ಮೊದಲೇ ವಿಕಾರಗೊಂಡಂತಹ ಶರೀರ ಅವಳದು. ಚಿತ್ರ ವಿಚಿತ್ರವಾದಂಥ ಆಭರಣಗಳನ್ನೆಲ್ಲ ಧರಿಸಿಕೊಂಡು ಅಲ್ಲಿಗೆ ಪ್ರವೇಶ ಮಾಡಿದ್ಲು ಅವಳು. ಬಹಳ ಸಂತೋಷ ಅವಳಿಗೆ. ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿದೆ ಅಂತ ಬ್ರಹ್ಮದೇವರ ವರ ಇತ್ತು. ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿದರೆ ನಿನಗೆ ಯೋಗ್ಯವಾದ ಗತಿಯಾಗ್ತದೆ ಅಂತ. ಅವಳಿಗೆ ಯೋಗ್ಯವಾದ ಗತಿ ಅಂದರೆ ಏನು? ಅಂದಂತ ಮಸ್ಸು ಆಗ್ತದೆ ಅಂತ. ಇವಳು ತಿಳ್ಕೊಂಡಿದ್ದು ತಪ್ಪು ತಿಳ್ಕೊಂಡಿದ್ದಾಳೆ. ಸದ್ಗತಿ ಆಗ್ತದೆ ಅಂತ ತಿಳ್ಕೊಂಡಿದ್ದಾಳೆ. ಅಂತೂ ಬಹಳ ಸಂತೋಷದಿಂದ ಬಂದಿದ್ದಾಳೆ ಅಂತೆ. ಮೇಖಲ ದಾಮಭಿಹಿ ಚಿತ್ರೈಹಿ ಅನ್ಯೈಶ್ಚ ವರಭೂಷಣೈಹಿ ಬಭಾಷೆ ಬಹುಬೀರ್ಬದ್ಧ ರಜ್ಜು ಬೀರಿವ ವಾನರಿ. ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡ್ತಾರೆ. ಅವಳು ಹೇಗೆ ಕಾಣುತ್ತಾ ಇದ್ಲು? ಹಗ್ಗ ಕಟ್ಟಿದ ಕೋತಿಯಂತೆ ಕಾಣುತ್ತಾ ಇದ್ಲು. ರಜ್ಜು ಬೀರಿವ ವಾನರಿ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅವಳನ್ನು ನೋಡಿದ ಮಾತ್ರಕ್ಕೆ ಅಲ್ಲಿ ಇದ್ದವರೆಲ್ಲ ಹೇಳಿದ್ರು, ಇವಳೇ ಕಾರಣ, ಎಲ್ಲ ಘಟನೆಗಳಿಗೆ ಕಾರಣ ಈ ಮಂಥರೆ. ಕೂಡಲೇ ಶತ್ರುಘ್ನ ಆ ಮಂಥರೆಯ ಹೆಡೆಮುರಿಯನ್ನು ಇಟ್ಟುಕೊಂಡ, ಖಡ್ಗವನ್ನು ಎತ್ತಿದ, ಕೊಲ್ಲುತ್ತೇನೆ ಅಂತ. ಭರತ ತಡೆದ. ಶತ್ರುಘ್ನ, ನೀನು ಕೊಲ್ಲಬೇಕಾಗಿಲ್ಲ, ನಾನೇ ಕೊಲ್ಲುತ್ತಾ ಇದ್ದೆ, ನೀನು ಯಾಕೆ ಬೇಕು? ಆದರೆ ಇಂತಹ ಕಾರ್ಯವನ್ನು ಮಾಡಿದ್ದರೆ ರಾಮ ಒಪ್ಪಲಾರ. ನಾವು ಒಂದು ವೇಳೆ ಕೈಕೇಯಿಯನ್ನು ಅಥವಾ ಮಂಥರೆಯನ್ನು ಏನಾದರೂ ಕೊಂದರೆ, ಬಿಡಿಸಿದರೆ ರಾಮನ ಮುಂದೆ ಮಾತನಾಡಲಿಕ್ಕೂ ಕೂಡ ಇಲ್ಲ. ಏನು ಮಾಡುವುದು ಬೇಡ. ನಮಗೆಲ್ಲರಿಗೂ ಕೂಡ ಸಾಧ್ಯವಾದರೆ ನಾವೆಲ್ಲ ಹೊರಡೋಣ. ನಮಗೆ ಈ ಯಾವ ರಾಜ್ಯವೂ ಬೇಡ, ಯಾವ ಅಧಿಕಾರವೂ ಬೇಡ. ರಾಮನನ್ನು ಕರೆತರೋಣ. ನೀವೆಲ್ಲ ಇದ್ದೀರಿ ಅಲ್ಲ, ನಿಮಗೂ ಮನಸ್ಸಿದ್ದರೆ ನೀವೆಲ್ಲ ನನ್ನ ಒಟ್ಟಿಗೆ ಬನ್ನಿ ಅಂತ ಹೇಳಿ. ಅಯೋಧ್ಯ ಪುರವಾಸಿಗಳಿಗೆ ಎಷ್ಟು ಸಂತೋಷ ಆಯಿತು. ಕೈಗೆ ಬಂದ ರಾಜ್ಯವನ್ನು ಬಿಟ್ಟವ, ತ್ಯಾಗ ಮಾಡಿದ್ದವ ರಾಮಚಂದ್ರ. ಭರತನಿಗೆ ಸಿಕ್ಕಿತ್ತು ರಾಜ್ಯಲಕ್ಷ್ಮಿ, ಭರತನು ಕೂಡ ತ್ಯಾಗ ಮಾಡಿದ. ಎಂತಹ ಒಂದು ತ್ಯಾಗದ ಗುಣ ಭರತನಿಗೂ ಕೂಡ ಅಂತ ಎಲ್ಲರ ಸಂತೋಷಗೊಂಡರು. ಹೊರಟರು ಅಂತೆ ಭರತನ ಹಿಂದೆ. ಭರತ ರಾಜ್ಯ ಬೇಡ ಅಂತ ಹೇಳಿದಾಗ ತಾಯಿಯಾದ ಕೈಕೇಯಿ ಕೂಡ ಹೊರಟರು. ಕೌಸಲ್ಯ, ಸುಮಿತ್ರೆ ಎಲ್ಲರೂ ಕೂಡ ಹೊರಟರು. ಗಂಗಾ ನದಿಯ ತೀರಕ್ಕೆ ಬಂದರು. ಗುಹನಿಗೆ ಸ್ವಲ್ಪ ಸಂಶಯ ಬಂತು. ಭರತ ಬರ್ತಾ ಇದ್ದಾನೆ, ದೊಡ್ಡ ಸೈನ್ಯವನ್ನು ಕರ್ಕೊಂಡು ಬರ್ತಾ ಇದ್ದಾನೆ,
ಏನೋ ಒಂದು ರಾಮನನ್ನು ಮುಗಿಸುವಂತಹ ವಿಚಾರ ಇರಬೇಕು ಅಂತ ತಿಳ್ಕೊಂಡ. ಎಲ್ಲರನ್ನು ತಯಾರು ಮಾಡಿದ. ಬೆಸ್ತನಾದರೂ ಸಮಯೋಚಿತ ಬುದ್ಧಿಯಿಂದ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾನೆ ಅಂತ. ಭರತ ಹತ್ತಿರಕ್ಕೆ ಬಂದು ಕೇಳಿದ, ಗುಹ, ರಾಮ ಎಲ್ಲಿ ಹೋಗಿದ್ದಾನೆ? ಯಾವ ದಾರಿಯಲ್ಲಿ ಹೋಗಿದ್ದಾನೆ? ಕೂಡಲೇ ಗುಹ ಹೇಳಿದ, ರಾಜ್ಯದಿಂದ ರಾಮನನ್ನು ಗಡಿಪಾರು ಮಾಡಿ ಆಯಿತು, ಕಾಡಿಗೆ ಹೋದ ರಾಮನನ್ನು ಕೊಲ್ಲಬೇಕಂತ ಹೋಗ್ತಾ ಇದ್ದೀಯಾ ಅಂತ ಕೇಳಿದ. ಭರತನಿಗೆ ಮತ್ತು ಮರ್ಮಾಘಾತ ಆಯಿತು. ವ್ಯಸ್ತರಾದನಾದಂತಹ ಗುಹನಿಂದಲೂ ಕೂಡ ಇಂತಹ ಮಾತನ್ನು ಕೇಳುವ ಪರಿಸ್ಥಿತಿ ಬಂತಲ್ಲವೇ ನನ್ನದು. ಇಲ್ಲ ಗುಹ, ರಾಮನನ್ನು ಕರೆತರುವ ಸಲುವಾಗಿ ಅಯೋಧ್ಯ ನಗರದ ಪುರವಾಸಿಗಳನ್ನು ಕರ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಎಲ್ಲಿದ್ದಾನೆ ಹೇಳು. ಗುಹ ಹೇಳಿದ, ನಾಳೆ ಬೆಳಿಗ್ಗೆ ಹೋಗು, ಎಲ್ಲರೂ ಬಂದಿದ್ದೀರಿ, ಇಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಆಯಿತು ಅಂತ ಹೇಳಿದ ಭರತ. ಗುಹನಿಗೆ ರಾಮ ಮಲಗಿದ ಜಾಗವನ್ನು ಗುರುತು ಮಾಡಿಕೊಂಡಿದ್ದ ಅಂತ ಗುಹ. ಆ ಜಾಗವನ್ನು ಭರತನಿಗೆ ತೋರಿಸಿದ. ರಾಮ ಮಲಗಿಕೊಂಡಿದ್ದ ಜಾಗದ ಗುರುತು ನೋಡಿದಾಗ ಭರತನಿಗೆ ಬಹಳ ದುಃಖ ಆಯಿತು ಅಂತ. ಅರಮನೆಯ ಸುಪ್ಪತ್ತಿಗೆಯಲ್ಲಿ ಇರುವ ರಾಮ ಗಾವಲಿನ ಮೇಲೆ ಮಲಗಿದ್ದಾನಲ್ಲವೇ, ಎಂತಹ ದುಃಖ ಬಂದಿದೆ ರಾಮನಿಗೆ. ಪ್ರತಿಜ್ಞೆ ಮಾಡಿದಂತೆ ಅದನ್ನು ನೋಡಿ, ಅದ್ಯ ಪ್ರಭೃತಿ ಭೂಮೌತು ಶಯಿಷ್ಯೇಹಂ ತೃಣೇಶು ವಾ ಫಲಮೂಲಾಶನೋ ನಿತ್ಯಂ ಜಟಾಚೀರಾಣಿ ಧಾರಯನ್. ಎಂತಹ ಘೋರವಾದ ಪ್ರತಿಜ್ಞೆ ಮಾಡಿದಾರ ಭರತ. ಇವತ್ತಿನಿಂದ ಹಿಡಿದು ನಾನು ಕೂಡ ನೆಲದ ಮೇಲೆ ಅಥವಾ ತೃಣದ ಮೇಲೆ, ಹುಲ್ಲಿನ ಮೇಲೆ ಮಲಗುತ್ತೇನೆ. ರಾಮ ಹೇಗೆ ಹುಲ್ಲಿನ ಮೇಲೆ ಮಲಗುತ್ತಾನೋ ಹಾಗೆಯೇ ನಾನು ಕೂಡ ಹುಲ್ಲುಗಾವಲಿನ ಮೇಲೆ ಅಥವಾ ಭೂಮಿಯ ಮೇಲೆ, ನೆಲದ ಮೇಲೆ ಮಲಗುತ್ತೇನೆ. ಫಲಮೂಲಾಶನೋ ನಿತ್ಯಂ. ರಾಮ ಯಾವ ರೀತಿಯಾಗಿ ಗಡ್ಡೆ ಗೆಣಸುಗಳನ್ನೇ ತಿನ್ನುತ್ತಾನೋ ಅದೇ ರೀತಿಯಾಗಿ ಅದನ್ನೇ ಆಹಾರವಾಗಿ ಸ್ವೀಕಾರ ಮಾಡುತ್ತೇನೆ. ನಿತ್ಯಂ ಜಟಾಚೀರಾಣಿ ಧಾರಯನ್. ನಿತ್ಯವೂ ಕೂಡ ನಾರುಮಡಿಯನ್ನೇ ಹುಟ್ಟುತ್ತೇನೆ. ರಾಮ ಯಾವ ರೀತಿಯಾಗಿ ನಾರುಮಡಿಯನ್ನೇ ಹುಟ್ಟುಕೊಂಡು ವನವಾಸಕ್ಕೆ ಹೋಗಿದ್ದಾನೋ ಅದೇ ರೀತಿಯಾಗಿ ನಾನೂ ಕೂಡ ನಾರುಮಡಿಯನ್ನೇ ಹುಟ್ಟುತ್ತೇನೆ. ತಸ್ಯಾರ್ಥಂ ಉತ್ತರಂ ಕಾಲಂ ನಿವತ್ಸ್ಯಾಮಿ ಸುಖಂ ಮನೆ. ಎಲ್ಲಿಯವರೆಗೆ ರಾಮ ವನವಾಸ ಮುಗಿದು ಬರುವ ತನಕ ಇದೇ ರೀತಿಯಾಗಿ ಇರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಈ ಪ್ರತಿಜ್ಞೆಯನ್ನು ಕೇಳಿದ ಅಯೋಧ್ಯವಾಸಿಗಳು ದಿಗ್ಭ್ರಾಂತರಾದರು ಅಂತ. ಎಂತಹ ಭರತ! ಆ ಭರತನ ತ್ಯಾಗವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು. ಎಲ್ಲರೂ ಕೂಡ ಹೇಳುತ್ತಾ ಇದ್ದಾರೆ, ಭರತನ ತ್ಯಾಗ ದೊಡ್ಡದೋ ರಾಮನ ತ್ಯಾಗ ದೊಡ್ಡದೋ ಅಂತ ನಮಗೆ ನಿರ್ಣಯವನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಂತಹ ಭರತನನ್ನು ಪಡ್ಕೊಂಡಿದ್ದೇವೆ ನಾವು ಅಂತ ಎಲ್ಲರೂ ಕೂಡ ಸಂತೋಷಪಟ್ಟರು ಅಂತ. ಗುಹನ ಆಶ್ರಯದಲ್ಲಿ ಆ ರಾತ್ರಿಯನ್ನು ಕಳೆದು ಮರುದಿವಸ ಎಲ್ಲರೂ ಹೊರಟರು. ಮುಂದೆ ಸಿಕ್ಕಿದ್ದೇ ಭರದ್ವಾಜರ ಆಶ್ರಮ. ಭರದ್ವಾಜರು ಕೂಡ ಹಾಗೆ ತಿಳ್ಕೊಂಡು, ಗುಹ ಬರ್ತಾ ಇದ್ದಾನೆ, ರಾಮನಿಗೆ ಏನೋ ತೊಂದರೆ ಮಾಡಲಿಕ್ಕೆ ಬರ್ತಾ ಇದ್ದಾನೋ ಅಂತ ತಿಳ್ಕೊಂಡು ಭರದ್ವಾಜರಿಗೆ ನಮಸ್ಕರಿಸಿ ಕೇಳಿದ, ರಾಮ ಯಾವ ಕಡೆ ಹೋಗಿದ್ದಾನೆ? ಭರದ್ವಾಜರು ಕೂಡ ಹಾಗೆ ಹೇಳಿದ್ದಿರುವಂತೆ, ಕಚ್ಚಿನ್ನ ತಸ್ಯ ಪಾಪಸ್ಯ ಪಾಪಂ ಕರ್ತುಮ್ಮಿ ಹೆಚ್ಚಸಿ. ಇಷ್ಟರವರೆಗೆ ಮಾಡಿದ ಪಾಪ ಸಾಕಾಗಲಿಲ್ವ? ಕಾಡಿಗೆ ಬಂದು ರಾಮನಿಗೆ ಮತ್ತಷ್ಟು ತೊಂದರೆ ಕೊಡಬೇಕು ಅಂತ ಇದ್ದೀಯಾ ಅಂತ ಕೇಳಿ ಭರತನಿಗೆ ಮೂರ್ಛೆಯೇ ಹೋಯಿತು. ಗುರುಗಳು ಭರದ್ವಾಜರು ಅವರು ಕೂಡ ಇಂತಹ ಮಾತನ್ನು ಆಡಿದರಲ್ಲವೇ ನನ್ನ ಬಗ್ಗೆ ಅಂತ. ಇಲ್ಲ, ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಭರತ ಹೇಳಿದಾಗ ಭರದ್ವಾಜರು ಹೇಳಿದರು, ನನಗೆ ಗೊತ್ತಿದೆ ನೀನು ಅಂತವ ಅಲ್ಲ, ನಿನ್ನ ತಪ್ಪು ನಿನ್ನ ಅಪರಾಧ ಏನು ಇಲ್ಲ ಅಂತ ಗೊತ್ತಿದೆ. ಆದರೂ ಈ ಆಶ್ರಮದಲ್ಲಿ ಇರುವ ನನ್ನ ಶಿಷ್ಯರಿಗೆ ಗೊತ್ತಾಗಲಿ ಭರತನ ಅಪರಾಧ ಏನೂ ಇಲ್ಲ ಅಂತ ಗೊತ್ತಾಗಲಿ ಅಂತ ಈ ರೀತಿಯಾಗಿ ಮಾತನಾಡಿದೆ ಅಂತ ಭರದ್ವಾಜರು ಹೇಳಿದ್ರು.
ತಪಪ್ರಭಾವದಿಂದ ಸುಗ್ರಾಸ ಭೋಜನವನ್ನು ಮಾಡಿಸಿದ್ರು ಅಂತ. ಯಾರೂ ಅಡಿಗೆಯವರಿಲ್ಲ, ಕೇವಲ ತಪಶಕ್ತಿಯಿಂದ ಅಡಿಗೆಯನ್ನು ತಯಾರಿಸಿ ಅಯೋಧ್ಯೆಯಿಂದ ಬಂದವರಿಗೆ ಎಲ್ಲರಿಗೂ ಕೂಡ ಭೋಜನ ಮಾಡಿಸಿದ್ರು. ಎಲ್ಲರೂ ಕೂಡ ಭೋಜನವನ್ನು ಮಾಡಿದ್ರು, ಖುಷಿಯಿಂದ ಹೊರಟರು. ಭರದ್ವಾಜರು ಹೇಳಿದರು, ಚಿತ್ರಕೂಟವನಕ್ಕೆ ಹೋಗಿದ್ದಾನೆ, ಇಲ್ಲಿಂದ 3 ಯೋಜನ ದೂರ ಇದೆ. ಭರತ, ನೀನು ಹೊರಡು, ಸ್ವಲ್ಪ ನಿನ್ನ ತಾಯಿಯಂದಿರನ್ನು ಪರಿಚಯ ಮಾಡಿಸು ಅಂತ ಭರದ್ವಾಜರು ಹೇಳಿದರು. ಭರತ ಪರಿಚಯ ಮಾಡಿಸ್ತಾ ಇದ್ದಾನೆ. ಅಲ್ಲಿ ನಿಂತಿದ್ದಾಳೆ ಅಲ್ವಾ, ಅವಳೇ ರಾಮನ ತಾಯಿ ಕೌಸಲ್ಯೆ. ಈ ಪಕ್ಕದಲ್ಲಿ ನಿಂತಿದ್ದಾಳೆ, ಅವಳೇ ಲಕ್ಷ್ಮಣನ ತಾಯಿ ಸುಮಿತ್ರೆ. ಅಲ್ಲಿ ಮಧ್ಯದಲ್ಲಿ ಒಬ್ಬಳು ನಿಂತಿದ್ದಾಳಲ್ಲ, ಕುಲಘಾತಿನಿ ಪತಿಘಾತಿನಿಯಾದವಳು, ಅವಳೇ ನನ್ನ ತಾಯಿ. ಭರದ್ವಾಜರು ಹೇಳಿದ್ದರು, ಹೀಗೆ ಆಡಬೇಡ, ತಾಯಿ ಆದವಳ ಬಗ್ಗೆ ಹಾಗೆ ಆಡಬಾರದು. ಇದು ಸಂದರ್ಭ ಯಾಕೆ ಬಂತು ಅಂದರೆ ಏನೋ ಒಂದು ಕಾರಣ ಇರಬೇಕು, ಸುಮ್ಮನೆ ಇಂತಹ ಸಂದರ್ಭ ಬರುವುದಿಲ್ಲ, ಇದು ದೈವ ಸಂಕಲ್ಪ. ಹಾಗಂತ ಹೇಳಿ ತಾಯಿಗೆ ನೀನು ಕಠೋರವಾದಂಥ ಮಾತನ್ನು ಆಡಬೇಡ ಅಂತ ಭರದ್ವಾಜರು ಭರತನನ್ನು ಸಮಾಧಾನಗೊಳಿಸಿದ್ರು. ಎಲ್ಲರೂ ಸೇರಿ ಹೊರಟರು. ಚಿತ್ರಕೂಟ ಪರ್ವತಕ್ಕೆ ಸ್ವಲ್ಪ ಬರಬೇಕು, ಆ ವನಕ್ಕೆ ಸ್ವಲ್ಪ ದೂರದಲ್ಲಿದ್ದಾರೆ. ಲಕ್ಷ್ಮಣ ಗಮನಿಸಿದ, ದೊಡ್ಡ ಸೈನ್ಯ ಬರ್ತಾ ಇರುವಾಗ ಧೂಳು ಏಳುತ್ತಾ ಇದೆ. ಇನ್ನು ಏನು, ಎಷ್ಟು ದೂರದಿಂದ ಧೂಳು ಏಳುವ ದೃಶ್ಯ ಕಾಣುತ್ತಾ ಇದೆ, ಏನಿರಬಹುದು ಅಂತ ದೊಡ್ಡ ಮರವನ್ನು ಹತ್ತಿ ಲಕ್ಷ್ಮಣ ನೋಡಿದ. ಭರತ ಬರ್ತಾ ಇದ್ದಾನೆ, ದೊಡ್ಡ ಸೈನ್ಯ ಬೇರೆ ಇದೆ, ಬಹಳಷ್ಟು ಮಂದಿ ಇದ್ದಾರೆ. ಲಕ್ಷ್ಮಣನಿಗೂ ಕೂಡ ಸಂಶಯ ಬಂತು, ನನ್ನ ಅಣ್ಣನನ್ನು ಮುಗಿಸ್ಲಿಕ್ಕೆ ಈ ಭರತ ಬರ್ತಾ ಇದ್ದಾನೆ, 14 ವರ್ಷ ಆದ ಮೇಲೆ ಕೂಡ ಇವ ಅಯೋಧ್ಯೆಗೆ ಬರಬಾರದು ಅಂತ ಹೇಳಿ ರಾಮನ ಕಥೆಯನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸಂಶಯ ಪಟ್ಟು ರಾಮನಿಗೆ ಹೇಳಿದ, ಅಣ್ಣ, ಭರತ ಬರ್ತಾ ಇದ್ದಾನೆ, ಸೀತೆಯನ್ನು ನಾನು ರಕ್ಷಣೆ ಮಾಡ್ತೇನೆ, ನೀನು ಧನುರ್ಧಾರಿಯಾಗಿ ಯುದ್ಧಕ್ಕೆ ತಯಾರಾಗು ಅಂತ ಹೇಳಿದ. ರಾಮ ಲಕ್ಷ್ಮಣನನ್ನು ಕರೆದ, ಮರದಿಂದ ಕೆಳಗೆ ಇಳಿ ಮೊದಲು, ಏನು ಭಯ ಪಡಬೇಡ, ಭರತ ಹೇಗೆ ಅಂತ ನನಗೆ ಗೊತ್ತಿದೆ. ಭರತ ಬರುವುದು ಯುದ್ಧಕ್ಕಾಗಿ ಅಲ್ಲ, ನನ್ನನ್ನು ಕರ್ಕೊಂಡು ಹೋಗುವ ಸಲುವಾಗಿ ಬಂದಿದ್ದಾನೆ, ಭಯ ಪಡಬೇಡ ಅಂತ ಲಕ್ಷ್ಮಣನನ್ನು ಸುಮ್ಮನೆ ಕೂಡಿಸಿದ. ಸ್ವಲ್ಪವೇ ಹೊತ್ತಿನಲ್ಲಿ ಭರತ ಬಂದ. ರಾಮನಿಗೂ ಭರತನಿಗೂ ಸಮ್ಮಿಲನ ಆಯಿತು. ಭಗವಂತ ಮತ್ತು ಭಕ್ತ ಇಬ್ಬರಿಗೂ ಸಮ್ಮಿಲನ ಆಯಿತು. ಭರತನನ್ನು ಬಿಗಿದಪ್ಪಿಕೊಂಡ ರಾಮ, ಹೇಗಿದ್ದೀ ಅಂತ ಕೇಳಿದ. ಚೆನ್ನಾಗಿದ್ದೇನೆ. ತಂದೆ ಹೇಗಿದ್ದಾರೆ? ತಂದೆ ಇಲ್ಲ ಅಂತ ಹೇಳಿದ. ರಾಮನಿಗೆ ದುಃಖ ಆಯಿತು. ತಂದೆ ಇಲ್ಲವಾ? ಏನಾಯಿತು? ನಿನ್ನ ವಿರಹದ ದುಃಖದಿಂದ ಕೊರಗಿ ಕೊರಗಿ ಸತ್ತು ಹೋದರು. ಕೂಡಲೇ ರಾಮ ತಂದೆಗೆ ಮಾಡಬೇಕಾದ ಕ್ರಿಯಾಭಾಗಗಳನ್ನು ಅಲ್ಲೇ ಮಾಡಿದ್ದಾನೆ. ಜ್ಯೇಷ್ಠನಾದ ಪುತ್ರ ರಾಮ, ಅವ ಏನು ಮಾಡಿಲ್ಲ. ಆ ಕಾರಣದಿಂದ ಅಲ್ಲಿಯೇ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದ. ಮತ್ತೆ ಮಾತನಾಡಲಿಕ್ಕೆ ಬಂದ. ಭರತನಿಗೂ ಮತ್ತು ರಾಮನಿಗೂ ಸಂಭಾಷಣೆ ನಡೆಯಿತು. ಭರತ ಹೇಳಿದ, ರಾಮ, ಹೊರಡು, ನಾವೆಲ್ಲ ಬಂದಿದ್ದೇವೆ, ನಿನ್ನನ್ನು ಕರ್ಕೊಂಡು ಹೋಗುವ ಸಲುವಾಗಿ ಬಂದಿದ್ದೇವೆ. ನೀನೇ ರಾಜನಾಗಬೇಕು, ನಾನು ರಾಜನಾಗೋದಿಲ್ಲ. ರಾಮ ಅದಕ್ಕೆ ಹೇಳ್ತಾನೆ, ಇಲ್ಲ, 2 ಕಾರಣ ಇದೆ. ತಂದೆ ಮಾತು ಕೊಟ್ಟಿದ್ದಾನೆ, ರಾಮ ಕಾಡಿಗೆ ಹೋಗಬೇಕು, ಭರತ ರಾಜನಾಗಬೇಕು. ಇದು ಒಂದು. ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವುದು ನನ್ನ ಧರ್ಮ. ಇನ್ನೊಂದು ಕೂಡ ಇದೆ,
ಕೈಕೇಯಿಯ ತಂದೆ ಕೈಕೇಯಿಯನ್ನು ದಶರಥನಿಗೆ ಕೊಟ್ಟಾಗ ಒಂದು ಷರತ್ತಿಗೆ ಒಪ್ಪಿಕೊಂಡಿದ್ದ. ಕೈಕೇಯಿ ನನ್ನ ಮಗಳು, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನೇ ಅಯೋಧ್ಯಾಧಿಪತಿ ಆಗಬೇಕು ಅಂತ. ಅದು ಒಂದು ಕಾರಣ. ಎರಡೂ ಕಾರಣಗಳು ಇರುವ ಕಾರಣ ಭರತ ನೀನೇ ರಾಜನಾಗಬೇಕು. ಇಬ್ಬರು ಕೂಡ ಪರಸ್ಪರ ನನಗೆ ಬೇಡ ನನಗೆ ಬೇಡ. ಈಗಿನ ಅಣ್ಣ ತಮ್ಮಂದಿರನ್ನು ನೋಡುವಾಗ ಭರತ ಮತ್ತು ರಾಮನ ದೃಶ್ಯ ಕಣ್ಣ ಮುಂದೆ ಬರ್ತದೆ. ರಾಮನಿಗೆ ರಾಜ್ಯ ಸಿಕ್ಕಿದ್ದರೆ ನನಗೆ ಬೇಡ ಅಂತ ರಾಮ ಹೇಳುವುದು, ಭರತನಿಗೆ ರಾಜ್ಯ ಸಿಕ್ಕಿದಾಗ ನನಗೆ ಬೇಡ ಅದು ನಿನಗೆ ಇರಲಿ ಅಂತ ಹೇಳುವುದು. ಎಂತಹ ಸಹೋದರ ಸಂಬಂಧ! ಎಷ್ಟು ಮಾತ್ರಕ್ಕೂ ಕೂಡ ಭರತನೂ ಒಪ್ಪುತ್ತಾ ಇಲ್ಲ, ಈ ಕಡೆ ರಾಮನೂ ಒಪ್ಪುತ್ತಾ ಇಲ್ಲ. ಆಗ ಜಾಬಾಲಿ ಅಂತ ಒಬ್ಬ ಮಂತ್ರಿ, ದಶರಥನ ಮಂತ್ರಿ, ಅವ ನಾಸ್ತಿಕವಾದವನ್ನು ಮಂಡಿಸಿದ. ರಾಮ ಈ ತಂದೆಯ ಮಾತು ಅದನ್ನು ಕೇಳಬೇಕು ಅದೆಲ್ಲ ಇಲ್ಲ, ಆ ಥರದ ಮಾತೆಲ್ಲ ಇಲ್ಲ, ನೀನು ಹೊರಡು, ಆ ಮಾತನ್ನು ಬಿಟ್ಟು ಬಿಡು, ತಂದೆ ಹೇಳಿದ್ದಾನೆ ಇದೆಲ್ಲ ಯಾವುದು ಬೇಡ, ಬಾ ಹೊರಡೋಣ ಅಂತ ಹೇಳಿದ. ಜಾಬಾಲಿ ಹೀಗೆ ಆದರೂ ಹೇಳಿ ರಾಮನ ಮನಸ್ಸು ಪರಿವರ್ತನೆ ಆಗುತ್ತದೋ ಅಂತ ನೋಡೋಣ ಅಂತ ಹಾಗೆ ಹೇಳಿ, ಅದಕ್ಕೂ ಕೇಳಿಲ್ಲ. ವಸಿಷ್ಠರು ಮುಂದೆ ಬಂದರು ಅಂತ, ವಸಿಷ್ಠರು ಉಪದೇಶ ಮಾಡಿದ್ರು ರಾಮನಿಗೆ, ವಸಿಷ್ಠರ ಮಾತನ್ನು ಕೂಡ ಕೇಳಲಿಲ್ಲ. ಪಿತೃವಾಕ್ಯ ಪರಿಪಾಲನೆಯೇ ನನ್ನ ಧರ್ಮ ಅಂತ ರಾಮ ಹೇಳಿದ್ದ. ತಂದೆಗೆ ಮಾತು ಕೊಟ್ಟಿದ್ದೇನೆ, ತಂದೆಯ ಮಾತನ್ನು ನಡೆಸುವುದು ನನ್ನ ಧರ್ಮ ಅಂತ ಹೇಳಿದ್ದ. ಭರತ ಹೇಳ್ತಾನೆ, ಸರಿ ರಾಮ, ನಿನಗೆ ವನವಾಸ ಮಾಡಬೇಕು ಅಂತ ಇದೆ ಅಲ್ಲ, ಆ ವನವಾಸವನ್ನು ನಾನು ಮಾಡ್ತೇನೆ, ಪ್ರತಿನಿಧಿಯಾಗಿ ಮಾಡ್ತೇನೆ. ರಾಮ ಹೇಳಿದ, ಧರ್ಮದ ವಿಷಯದಲ್ಲಿ ಪ್ರತಿನಿಧಿತ್ವ ಇಲ್ಲ ಅಂತ. ಏಕಾದಶಿ ಉಪವಾಸ ನಾನು ಮಾಡಬೇಕು, ನನ್ನ ಬದಲಿಗೆ ಬೇರೆ ಯಾರೋ ಮಾಡಲಿ ಅಂದರೆ ಅದು ನಡೆಯುವುದಿಲ್ಲ. ಹಾಗೆಯೇ ತಂದೆ ಹೇಳಿದ ಮಾತು ಅದು ನಾನು ನಡೆಸಬೇಕು, ನಾನು ಕಾಡಿಗೆ ಹೋಗಿ ವಾಸ ಮಾಡಬೇಕು, ನೀನಲ್ಲ. ಸರಿ, ಹಾಗಾದರೆ ಒಂದು ಕೆಲಸ ಮಾಡ್ತೇನೆ ಅಂತ ಭರತ ಹೇಳಿದ, ನೀನು ನನಗೆ ರಾಜ್ಯವನ್ನು ಕೊಡು, ನಾನು ಆ ರಾಜ್ಯವನ್ನು ಮತ್ತೆ ನನ್ನದಾಯಿತು, ನಾನು ಆ ರಾಜ್ಯವನ್ನು ಮತ್ತೆ ನಿನಗೆ ಒಪ್ಪಿಸ್ತೇನೆ, ನೀನು ಬಾ ನಡೆ ಅಂತ ಹೇಳಿ. ರಾಮ ಅದಕ್ಕೂ ಒಪ್ಪಿಲ್ಲ, ಅದು ಸಾಧ್ಯ ಇಲ್ಲ ಅಂತ. ದೇವತೆಗಳಿಗೆ ಸ್ವಲ್ಪ ತೊಂದರೆ ಆಯಿತು ಇದರಿಂದ. ಭರತ ರಾಮ ಇಬ್ಬರೂ ಮಾತನ್ನು ಕೇಳ್ತಾ ಇಲ್ಲ. ಇನ್ನೇನು ಭರತನ ಕೈಯೇ ಮೇಲಾದರೆ ರಾಮ ಭಕ್ತನಿಗೆ ಶರಣಾಗತನಾದರೆ ರಾಮ ಮತ್ತೆ ಹೋಗಬೇಕಾದೀತು. ರಾಮ ಬಂದ ಕಾರ್ಯ ಏನು? ರಾವಣ, ಕುಂಭಕರ್ಣ ಮೊದಲಾದ ದೈತ್ಯನ ನಾಶ ಆಗಬೇಕು. ನಾವೆಲ್ಲ ರಾಮನಿಗೆ ಹೋಗಿ ಬೇಡಿಕೊಂಡಿದ್ದೇವೆ, ನಾವು ಇಂತಹ ತೊಂದರೆ ಆಗಬಾರದು ಅಂತ ದೇವತೆಗಳು ಅಶರೀರವಾಣಿಯಾಗಿ ನುಡಿದ್ರು ಅಂತ. ಭರತ, ರಾಮ ಬರುವುದಿಲ್ಲ, ದೊಡ್ಡ ಒಂದು ಕಾರ್ಯ ಇದೆ ರಾಮನಿಗೆ, ನೀನು ರಾಮನನ್ನು ಒತ್ತಾಯ ಮಾಡಬೇಡ, ನೀನು ಹೊರಟು ಬಿಡು ಅಂತ ಒಂದು ಅಶರೀರವಾಣಿ ಆಯಿತು. ಭರತ ಸಣ್ಣ ಮುಖ ಮಾಡಿದವನಾಗಿ ರಾಮನ ಬಳಿಗೆ ಹೋಗಿ ಹೇಳುತ್ತಾನೆ, ರಾಮ, 2 ಪಾದುಕೆಗಳನ್ನು ತಂದಿದ್ದೇನೆ, ಬಂಗಾರಮಯವಾದಂಥ ಪಾದುಕೆ ಇದು, ಇದನ್ನು ನೀನು ಒಮ್ಮೆ ಸ್ಪರ್ಶ ಮಾಡಿಕೊಡು, ನಿನ್ನ ಧೂಳಿನ ಕಣ ಈ ಪಾದುಕೆಯಲ್ಲಿ ಬರಲಿ, ಅದನ್ನು ತೆಗೆದುಕೊಂಡು ಹೋಗ್ತೇನೆ, ನಾನು ಪಾದುಕಾ ಪಟ್ಟಾಭಿಷೇಕ ಮಾಡ್ತೇನೆ, ನಾನು ಅಂತೂ ರಾಜನಾಗುವುದಿಲ್ಲ ನೀನು ಇರುವಾಗ ಅಂತ ಹೇಳಿ. ಭಕ್ತನ ಮಾತಿಗೆ ಓಗೊಟ್ಟು ರಾಮಚಂದ್ರ ಆ ಪಾದುಕೆಯನ್ನು ಸ್ಪರ್ಶ ಮಾಡಿದ. ಭರತ ಪಾದುಕೆಯನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು ಹೊರಟ ಅಂತ. ಭರತನನ್ನು ಎಲ್ಲರೂ ಅನುಸರಿಸಿಕೊಂಡು ಬಂದಿದ್ದಾರೆ. ಅಯೋಧ್ಯೆಯ ಹೊರಗೆಯೇ ಒಂದು ಕುಗ್ರಾಮ, ನಂದಿಗ್ರಾಮ ಅಂತ, ಅಲ್ಲಿಯೇ ಸಿಂಹಾಸನವನ್ನು ತಯಾರಿಸಿ
ಆ ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳನ್ನು ಇರಿಸಿ ಪಟ್ಟಾಭಿಷೇಕ ಮಾಡಿದಂತೆ. ಪಾದುಕಾ ಪಟ್ಟಾಭಿಷೇಕ ಮಾಡಿದ. ಪಟ್ಟಾಭಿಷೇಕ ಮಾಡಿ ತಾನು ರಾಜ್ಯಭಾರವನ್ನು ಮಾಡುತ್ತೇನೆ, ಅಯೋಧ್ಯೆಗೆ ಪ್ರವೇಶ ಮಾಡುವುದಿಲ್ಲ. ಕಪ್ಪ ಕಾಣಿಕೆಗಳನ್ನು ತರುತ್ತೇನೆ, ಅದನ್ನು ಸಿಂಹಾಸನದಲ್ಲಿ ಇರುವ ರಾಮನ ಪಾದುಕೆಗಳಿಗೆ ಒಪ್ಪಿಸ್ತೇನೆ. ರಾಮನ ಆಜ್ಞೆಯನ್ನು ಪಡೆದವನಾಗಿಯೇ ಅಯೋಧ್ಯೆಯನ್ನು ಪರಿಪಾಲಿಸ್ತೇನೆ ಅಂತ. ರಾಮ ಕಾಡಿನಲ್ಲಿ ಯಾವ ರೀತಿಯಾಗಿ ಇರುತ್ತಾನೋ, ಜಟಾಧಾರಿಯಾಗಿ ನಾರುಮಡಿಯನ್ನು ಉಟ್ಟುಕೊಂಡು ಗಡ್ಡೆ ಗೆಣಸುಗಳನ್ನು ತಿನ್ನುವವನಾಗಿ ಭೂಮಿಯ ಮೇಲೆಯೇ ಮಲಗಿದವನಾಗಿ ಹೇಗೆ ಇರುತ್ತಾನೋ ಹಾಗೆಯೇ ನಾನು ಇಲ್ಲೇ ಇರುತ್ತೇನೆ ಅಂತ ಭರತ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡುತ್ತಾ ರಾಜ್ಯವನ್ನು ಪರಿಪಾಲನೆ ಮಾಡಿದ. ರಾಮಚಂದ್ರ ಚಿತ್ರಕೂಟ ವನದಲ್ಲಿ ಇದ್ದಾನೆ. ಆ ಚಿತ್ರಕೂಟ ವನದಲ್ಲಿ ಇರುವಾಗಲೇ ಅಲ್ಲಿಗೆ ರಾವಣನ ತಂಗಿಯಾದ ಶೂರ್ಪಣಖಿಯ ಪ್ರವೇಶ ಆಯಿತು. ಶೂರ್ಪಣಖಿ ಬಂದವಳೆ ರಾಮನನ್ನು ಬಯಸಿದ್ಳು. ಕಾಮ ಮೋಹಿತಳಾಗಿ ಬಂದಳು. ರಾಮ, ನಿನ್ನನ್ನು ನಾನು ಮದುವೆಯಾಗಬೇಕು ಅಂತ ಇದ್ದೇನೆ ಅಂತ ಹೇಳಿ. ಅಜಗಜಾಂತರ ವ್ಯತ್ಯಾಸ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಶೂರ್ಪಣಖಿ ಹೇಗೆ ಇದ್ಲು, ಆ ಶೂರ್ಪಣಖಿ ಮದುವೆ ಆಗಬೇಕು ಅಂತ ಬಯಸಿ ಬಂದ ರಾಮನನ್ನು ಬಯಸಿ ಬಂದಿದ್ದಾಳೆ. ಆ ರಾಮ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಸುಮುಖಂ ದುರ್ಮುಖಿ. ರಾಮನ ಮುಖ ಹೇಗಿದೆ? ಸುಮುಖ ಅಂತೆ, ಒಳ್ಳೆಯ ಮುಖ. ಇವಳ ಮುಖ ದುರ್ಮುಖಿ, ಕೆಟ್ಟ ಮುಖ, ವಿರೂಪವಾದಂತಹ ಮುಖ. ರಾಮಂ ವೃತ್ತ ಮಧ್ಯಂ ಮಹೋದರಿ. ರಾಮನ ಮಧ್ಯಭಾಗ, ನಡುಭಾಗ ಎಷ್ಟು ತೆಳ್ಳಗೆ ಇದೆ. ಅವಳ ಹೊಟ್ಟೆ ಮಹೋದರಿ, ಡೊಳ್ಳೊಟ್ಟೆ ಅಂತ. ವಿಶಾಲಾಕ್ಷಂ ವಿರೂಪಾಕ್ಷಿ. ರಾಮನ ಕಣ್ಣು ಕಮಲದಂತಹ ಕಣ್ಣು, ವಿಶಾಲವಾದಂತಹ ಅಕ್ಷ. ಇವಳ ಅಕ್ಷ ವಿರೂಪಾಕ್ಷ ಅಂತ, ವಿಕೃತವಾದಂತಹ ವಿರೂಪವಾದಂತಹ ಕಣ್ಣು. ಸುಕೇಶಂ ತಾಮ್ರಮೂರ್ಧಜನ. ಸುಕೇಶಂ ತಾಮ್ರಮೂರ್ಧಜ. ಒಳ್ಳೆಯ ತಲೆ ಕೂದಲು ರಾಮನದ್ದು. ಇವಳದ್ದು ಕೆಂಗೂದಲು ಅಂತ, ಕೆದರಿದ ಕೂದಲು. ಇಂತಹ ಕುರೂಪಿಯಾದಂತಹ, ದುರ್ಮುಖಿಯಾದಂತಹ, ಮಹೋದರಿಯಾದಂತಹ ಶೂರ್ಪಣಖೆ ರಾಮನನ್ನು ಮದುವೆಯಾಗಬೇಕು ಅಂತ ಬಂದಳು. ರಾಮ ಸ್ವಲ್ಪ ಹಾಸ್ಯ ಮಾಡೋಣ ಅಂತ ರಾಮ ಹೇಳಿದ, ನನಗೆ ಈಗಾಗಲೇ ಮದುವೆ ಆಗಿದೆ, ನಾನು ಏಕಪತ್ನಿ ವ್ರತಸ್ಥ. ಅದೋ ನೋಡು, ಅಲ್ಲಿ ಲಕ್ಷ್ಮಣ ಇದ್ದಾನೆ, ಅವನ ಬಳಿಗೆ ಹೋಗು, ಅವನ ಬಳಿ ಕೇಳು ಮದುವೆ ಆಗುವಂತ, ಅವನಿನ್ನನ್ನು ಮದುವೆ ಆಗ್ತಾನೆ. ಶೂರ್ಪಣಖಿ ಅಲ್ಲಿಂದ ಹೋಗಿ ಲಕ್ಷ್ಮಣನ ಬಳಿಗೆ ಹೋದ್ಲು, ನನ್ನನ್ನು ಮದುವೆ ಆಗುವಂತ. ಲಕ್ಷ್ಮಣ ಹೇಳಿದ, ನೀನು ನನ್ನನ್ನು ಮದುವೆ ಆದರೆ ನಿನಗೆ ಏನು ಸಿಗುವುದಿಲ್ಲ. ಕಥಂ ದಾಸಸ್ಯ ಮೇ ದಾಸಿ ಭಾರ್ಯ ಭವಿತುಮಿಚ್ಛಸಿ. ನಾನು ರಾಮನ ದಾಸನಾದ ನನ್ನನ್ನು ಮದುವೆ ನೀನು ಆದರೆ ನೀನು ದಾಸಿಯಾಗಿ ಬಿಡ್ತಿ. ಆದ್ದರಿಂದ ನನ್ನನ್ನು ಏನು ಮದುವೆ ಆಗಬೇಡ, ರಾಮನನ್ನೇ ಮದುವೆ ಆಗು. ಅವ ಮದುವೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಮದುವೆ ಆಗದೆ ಒಬ್ಬಳು ಪತ್ನಿ ಇದ್ದಾಳೆ, ಏಕಪತ್ನಿ ವ್ರತಸ್ಥ ನಾನು ಅಂತ ಹೇಳ್ತಾನೆ. ನೀನು ಕೇಳಬೇಡ, ಒತ್ತಾಯ ಮಾಡು, ಹೋಗು ನಡೆ ಅಂತ ಹೇಳಿ ರಾಮನ ಬಳಿಗೆ ಬರ್ತಾ ಇದ್ದಾಳೆ ಶೂರ್ಪಣಖಿ. ಮಧ್ಯದಲ್ಲಿ ಸೀತೆಯನ್ನು ಕಂಡಳು. ಸೀತೆಯನ್ನು ಕಂಡವಳೆ, ಈ ಸೀತೆಯೇ ನನಗೆ ವಿಘ್ನಕಾರಿಣಿ. ರಾಮ ಯಾಕೆ ಮದುವೆ ಆಗ್ತಾ ಇಲ್ಲ? ಈ ಸೀತೆ ಪತ್ನಿ ಇದ್ದಾಳೆ ಅಲ್ವಾ, ಆದ್ದರಿಂದ ಮದುವೆ ಆಗ್ತಾ ಇಲ್ಲ. ನನ್ನ ಮದುವೆಗೆ ಪ್ರತಿಬಂಧಕಳು ಈ ಸೀತೆ ಅಂತ ತಿಳಿದು ಸೀತೆಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದರು. ಆಗ ರಾಮ ಹೇಳಿದ, ಲಕ್ಷ್ಮಣ, ಇಂಥವರಲ್ಲಿ ಪರಿಹಾಸ ಸಲ್ಲದು ಅಂತ ಸೂಚನೆ ಕೊಟ್ಟ.
ಲಕ್ಷ್ಮಣ ಕೂಡಲೇ ಖಡ್ಗವನ್ನು ಎತ್ತಿ ಶೂರ್ಪಣಖಿಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿದ. ರಕ್ತವನ್ನು ಸೋರಿಕೊಂಡವಳಾಗಿ ಓಡಿ ಹೋದ್ಲು ಅಂತ ಶೂರ್ಪಣಖಿ. ರಾಮ ಮಾಡಿದ ಕೆಲಸ ಇಷ್ಟೇ, ಶೂರ್ಪಣಖಿಯ ಕಿವಿ ಮತ್ತು ಮೂಗನ್ನು ಮಾತ್ರ ಕತ್ತರಿಸಿತು. ಬೆನ್ನಿನ ಮೇಲೆ ಬರೆಯುವಂಥದ್ದು ಅಥವಾ ಬೇರೆ ಬೇರೆ ಅಂಗಾಂಗಗಳನ್ನು ಕತ್ತರಿಸಿದ್ದು ಇದು ಯಾವುದು ರಾಮಾಯಣದಲ್ಲೇ ಇಲ್ಲ. ಕೇವಲ ಕಿವಿ ಮತ್ತು ಮೂಗು ಅದನ್ನು ಕತ್ತರಿಸಲಿಕ್ಕೆ ರಾಮ ಲಕ್ಷ್ಮಣನಿಗೆ ಸೂಚಿಸಿದ. ಯಾಕೆ ಅಂದರೆ ಶೂರ್ಪಣಖಿ ಅಂತಹ ಕೆಲಸವನ್ನು ಮಾಡ್ತಾ ಇದ್ದರು. ಕಿವಿಯಿಂದ ಎಲ್ಲಿ ಋಷಿಗಳು ಇದ್ದಾರೆ ಅಂತ ಹುಡುಕುತ್ತಾ ಇದ್ದರು. ಎಲ್ಲಿ ಮಂತ್ರ ಶಬ್ದ ಕೇಳ್ತಾ ಇದೆ ಅದನ್ನು ಕಿವಿಯಿಂದ ಕೇಳ್ತಾ ಇದ್ಲು. ಅಲ್ಲಿಗೆ ಹೋಗಿ ಆ ಋಷಿಗಳನ್ನು ತಿಂದು ಬಿಡುತ್ತಾ ಇದ್ಲು. ಇನ್ನು ಮೂಗಿನಿಂದ ವಾಸನೆ ನೋಡ್ತಾ ಇದ್ಲಂತೆ. ಮನುಷ್ಯರ ವಾಸನೆ ಮೂಗಿನಿಂದ ಗ್ರಹಿಸ್ತಾ ಇದ್ಲು. ಎಲ್ಲಿ ಮನುಷ್ಯರು ಇದ್ದಾರೋ, ಋಷಿಗಳು ಮುನಿಗಳು ಇದ್ದಾರೋ ಅಲ್ಲಿಗೆ ಹೋಗಿ ಆ ವಾಸನೆಯ ಮೂಲಕ ಅವರನ್ನು ಕಂಡು ಹಿಡಿದು ಅವಳನ್ನು ತಿಂದು ಮುಗಿಸ್ತಾ ಇದ್ಲು. ನರಮಾಂಸ ಭಕ್ಷಕಿಯಾಗಿದ್ಲು ಅವಳು. ಎಷ್ಟೋ ಋಷಿ ಮುನಿಗಳನ್ನು ಕೊಂದಿದ್ದಾಳೆ. ಅಂತಹ ಪಾಪ ಕಾರ್ಯದಲ್ಲಿ ತೊಡಗಿದ್ದು ಯಾವುದು? ಕಿವಿ ಮತ್ತು ಮೂಗು. ಆದ್ದರಿಂದ ರಾಮ ಅದನ್ನು ಕತ್ತರಿಸಿದ. ಓಡಿ ಬಂದು ಶೂರ್ಪಣಖಿ ರಕ್ತ ಸೋರ್ತಾ ಇದೆ. ಅವಳ ಸಹೋದರ ಇದ್ದ ಖರ ಅಂತ, ಖರನ ಬಳಿಗೆ ಬಂದು ಹೇಳ್ತಾಳೆ, ರಾಮ ಲಕ್ಷ್ಮಣ ನನ್ನ ಕಿವಿ ಮೂಗುಗಳನ್ನು ಕತ್ತರಿಸಿದ್ದಾರೆ, ನೀನು ಏನು ಮಾಡಿದ್ದೀ ಅಂತ ಖರ ಕೇಳಿದ. ನಾನು ಏನೂ ಮಾಡಿಲ್ಲ, ಸುಳ್ಳು ಹೇಳುತ್ತಾಳೆ, ಏನು ಮಾಡಿಲ್ಲ ನಾನು. ಖರ ಆಯಿತು, ಹಾಗಾದರೆ 14 ಮಂದಿ ಪ್ರಮುಖರು, ರಾಕ್ಷಸ ಪ್ರಮುಖರು ಇದ್ದಾರೆ, ಅವರನ್ನು ಕಳಿಸ್ತೇನೆ, ಅವರನ್ನು ಕರ್ಕೊಂಡು ಹೋಗು, ರಾಮ ಲಕ್ಷ್ಮಣರನ್ನು ಅವರು ಮುಗಿಸ್ತಾರೆ ಅಂತ ಖರ ಹೇಳಿದ. ಆಯಿತು ಅಂತ ಕರ್ಕೊಂಡು ಹೋದ್ಲು ರಾಮನ ಬಳಿಗೆ. ರಾಮ ಲಕ್ಷ್ಮಣರು ಆ 14 ಮಂದಿ ರಾಕ್ಷಸರನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ್ರು. ಮತ್ತೆ ಓಡಿ ಬಂದರು. ಅಣ್ಣ, ಆ 14 ರಾಕ್ಷಸರು ಕೂಡ ಸತ್ತು ಹೋದರು. ಆಗ ಖರನಿಗೆ ಗೊತ್ತಾಯಿತು, ಸಾಮಾನ್ಯ ಅಲ್ಲ ಇವ ಅಂತ. ಇವನನ್ನು ಸಂಹಾರ ಮಾಡಬೇಕು ಅಂತ ಆದರೆ 14 ಮಂದಿ ಸಾಕಾಗುವುದಿಲ್ಲ, 14,000 ಮಂದಿ ಬೇಕು ಅಂತ ತಿಳ್ಕೊಂಡವನಾಗಿ 14,000 ಮಂದಿ ರಾಕ್ಷಸರನ್ನು ಒಟ್ಟು ಮಾಡಿದ ಅಂತ. ಖರ, ದೂಷಣ, ತ್ರಿಶಿರ ಇವರೆಲ್ಲರೂ ಕೂಡ 14,000 ಮಂದಿ ರಾಕ್ಷಸರನ್ನು ಒಟ್ಟು ಮಾಡಿಕೊಂಡು ಹೋದರು ಯುದ್ಧ ಮಾಡುತ್ತೇವೆ ಅಂತ. ರಾಮ ಅವರನ್ನೆಲ್ಲ ನೋಡಿದ, ಇಷ್ಟು ಮಂದಿ ಬರ್ತಾ ಇದ್ದಾರೆ ಎಲ್ಲ, ನಾನೇ ಯುದ್ಧಕ್ಕೆ ನಿಲ್ಲುತ್ತೇನೆ ಅಂತ ಲಕ್ಷ್ಮಣನಿಗೆ ಹೇಳಿದ. ಸೀತೆಯನ್ನು ಒಳಗೆ ಪರ್ಣಕುಟೀರಕ್ಕೆ ಕರ್ಕೊಂಡು ಹೋಗು, ಇವರ ಜೊತೆಯಲ್ಲಿ ನಾನು ಯುದ್ಧ ಮಾಡುತ್ತೇನೆ ಅಂತ ರಾಮ ಯುದ್ಧಕ್ಕೆ ಸನ್ನದ್ಧನಾದ. ಯುದ್ಧ ಪ್ರಾರಂಭ ಆಯಿತು ಅಂತ. ಎಂತಹ ಘನಘೋರವಾದಂತಹ ಯುದ್ಧ. 14,000 ಮಂದಿಯನ್ನು ರಾಮ ಒಬ್ಬನೇ ಹೋರಾಡಿ ಸಂಹಾರ ಮಾಡಿದ ಅಂತ ದಾಸರು ಹೇಳುತ್ತಾರೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಿದರಲ್ಲಿ ಶ್ರೀರಾಮಚಂದ್ರ. ನಾನಾ ರೂಪಗಳನ್ನು ಧರಿಸಿಕೊಂಡು ರಾಮ ಯುದ್ಧವನ್ನು ಮಾಡಿದ. ಎಲ್ಲರನ್ನು ಕೂಡ 14,000 ಮಂದಿ ರಾಕ್ಷಸರನ್ನು ಕೂಡ, ಅದರಲ್ಲಿ ಖರ, ತ್ರಿಶೀಲ, ದೂಷಣ ಪ್ರಮುಖರನ್ನು ಕೂಡ ಸಂಹಾರ ಮಾಡಿಬಿಟ್ಟ. ವಾಲ್ಮೀಕಿಗಳು ಹೇಳುತ್ತಾರೆ, ಇದು ಸಾಮಾನ್ಯರಲ್ಲ, ರಾಮ ಅಂದರೆ ಸಾಕ್ಷಾತ್ ವಿಷ್ಣುವೇ ಅಂತ ಹೇಳಿದರು. ಯಾಕೆ ಅಂದರೆ ರಾಮಸ್ಯ ಉಪರಿ ಸಂವೃಷ್ಟ ವಪುರುಷು ವಿಸ್ಮಿತಾಸ್ತದಾ. ರಾಮ ಯುದ್ಧವನ್ನು ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿದಾಗ ಮೇಲಿನಿಂದ ಪುಷ್ಪವೃಷ್ಟಿ ಆಯಿತು ಅಂತ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದರು ರಾಮನ ಮೇಲೆ. ಇಷ್ಟು ಮಂದಿ ರಾಕ್ಷಸರನ್ನು ರಾಮ ಎಷ್ಟು ಸಮಯದಲ್ಲಿ ಕೊಂದ? ಅರ್ಧಾಧಿಕ ಮುಹೂರ್ತೇನ ರಾಮೇಣ ನಿಶಿತೈ ಶರೈಹಿ. ಅರ್ಧ ಅಧಿಕ ಮುಹೂರ್ತ, 1.5 ಮುಹೂರ್ತದಲ್ಲಿ ಕೊಂದ. 1 ಮುಹೂರ್ತ ಅಂದರೆ
2 ಗಳಿಗೆ. 1 ಗಳಿಗೆ ಅಂದರೆ 24 ನಿಮಿಷ. 1 ಮುಹೂರ್ತ ಅಂದರೆ 48 ನಿಮಿಷ. ಇನ್ನು ಅರ್ಧ ಮುಹೂರ್ತ ಅಂದರೆ ಮತ್ತೆ 24. 48 24 ಅಂದರೆ 72 ನಿಮಿಷ ಅಂತ. ಅರ್ಥಾತ್ 1 ಗಂಟೆ 12 ನಿಮಿಷ ಅವಧಿ. 1 ಗಂಟೆ 12 ನಿಮಿಷದ ಅವಧಿಯಲ್ಲಿ ಶ್ರೀರಾಮಚಂದ್ರ 14,000 ರಾಕ್ಷಸರನ್ನು ಸಂಹಾರ ಮಾಡಿದ. ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ ಖರದೂಷಣ ಮುಖ್ಯಾನಾಂ ನಿಹತಾನಿ ಮಹಾಹವೇ. ಸಾಮಾನ್ಯ ರಾಕ್ಷಸರಲ್ಲ ಅವರೆಲ್ಲ. ಖರ, ದೂಷಣ, ತ್ರಿಶಿರ ಮೊದಲಾದವರು ಎಷ್ಟು ಮಂದಿ ಋಷಿ ಮುನಿಗಳನ್ನೆಲ್ಲ ಕೊಂದಿದ್ದಾರೆ, ಲೆಕ್ಕವೇ ಇಲ್ಲ. ಆಗಾಗ ಶೂರ್ಪಣಖಿ, ಖರದೂಷಣ ಇವರೆಲ್ಲ ಬರ್ತಾ ಇದ್ರು. ಯಜ್ಞವನ್ನು ಮಾಡುವಾಗ ಬಿಡ್ತಾ ಇದ್ದಿಲ್ಲ, ಋಷಿ ಮುನಿಗಳನ್ನೇ ತಿನ್ನುತ್ತಾ ಇದ್ದರು. ಇಂತಹ ಉಪದ್ರವಕಾರಿಗಳು ಪರಮ ರಾಕ್ಷಸರು, ಅವರನ್ನೆಲ್ಲ ರಾಮ ಸಂಹಾರ ಮಾಡಿದ. ಅಹೋ ಬತ ಮಹತ್ಕರ್ಮ ರಾಮಸ್ಯ ವಿದಿತಾತ್ಮನಃ, ಅಹೋ ವೀರ್ಯಂ ಅಹೋ ದಾಕ್ಷ್ಯಂ ವಿಷ್ಣುರಿವಹಿ ದೃಶ್ಯತೆ. ಎಂತಹ ರಾಮ ವಿಷ್ಣುವಿನಂತೆ, ಸಾಕ್ಷಾತ್ ವಿಷ್ಣುವಿನಂತೆ ಕಾಣುತ್ತಾ ಇದ್ದಾನೆ ಅಂತ ವಾಲ್ಮೀಕಿಗಳು ಹೇಳಿದರು. ಸಾಮಾನ್ಯ ಮನುಷ್ಯ ಅಲ್ಲ ಇವ ಸಾಕ್ಷಾತ್ ನಾರಾಯಣ ಅವತಾರನಾದಂತಹ ರಾಮಚಂದ್ರ ಅಂತ ವಾಲ್ಮೀಕಿ ಋಷಿಗಳೇ ಒಪ್ಪಿದ್ದಾರೆ. ಅದರಲ್ಲಿ ಒಬ್ಬ ತಪ್ಪಿಸಿಕೊಂಡ ಅಕಂಪನ ಅಂತ ಒಬ್ಬ ರಾಕ್ಷಸ. ಈ 14,000 ಮಂದಿಯಲ್ಲಿ ಒಬ್ಬ ರಾಕ್ಷಸ ಅಕಂಪನ. ಅವ ತಪ್ಪಿಸಿಕೊಂಡು ಓಡಿ ಹೋದ ಅಂತ. ಎಲ್ಲಿಗೆ? ಲಂಕೆಗೆ ಓಡಿ ಹೋಗಿ ರಾವಣನ ಬಳಿಯಲ್ಲಿ ಎಲ್ಲ ವಿಷಯವನ್ನು ಹೇಳಿದ. ರಾವಣೇಶ್ವರ, ನಮ್ಮವರನ್ನೆಲ್ಲ ರಾಮ ಲಕ್ಷ್ಮಣರು ಕೊಂದಿದ್ದಾರೆ. ಅಷ್ಟೇ ಅಲ್ಲ, ನಿನ್ನ ತಂಗಿಯಾದ ಶೂರ್ಪಣಖೆಯ ಮೂಗುಗಳನ್ನೆಲ್ಲ ಕತ್ತರಿಸಿದ್ದಾರೆ. ರಾವಣನು ಕೇಳಿದ್ದಾನೆ, ಏನು ಮಾಡಿದ್ರು? ನಮ್ಮವರು ಏನು ಮಾಡಿದ್ರು? ಇಲ್ಲ, ನಮ್ಮವರಲ್ಲಿ ಒಬ್ಬಳಾದಂಥ ಶೂರ್ಪಣಖೆಯ ಮೂಗುಗಳನ್ನು ಕತ್ತರಿಸಿದ್ದ ರಾಮ, ಆದ್ದರಿಂದ ನಮ್ಮವರು ಯುದ್ಧಕ್ಕೆ ಹೋದರು. ಅಷ್ಟು ಹೇಳುತ್ತಾ ಇರುವಾಗಲೇ ಶೂರ್ಪಣಖೆ ಓಡಿ ಬಂದಳು. ರಾವಣನಿಗೆ, ಅಣ್ಣನಿಗೆ ಎಲ್ಲ ವಿಷಯವನ್ನು ಹೇಳಿದ್ದು. ಎಂತಹ ವಿಷಯವನ್ನು ಹೇಳುತ್ತಾಳೆ? ಅಲ್ಲಿ ಏನು ನಡೆದಿದೆ ಅದನ್ನು ಬಿಟ್ಟು ಬೇರೆ ವಿಷಯವನ್ನು ಹೇಳಿದ್ದು. ರಾಮನನ್ನು ಮದುವೆ ಆಗಬೇಕು ಅಂತ ಬಯಸಿ ಬಂದಾಗ ರಾಮ ನನಗೆ ಮದುವೆ ಆಗಿದೆ, ಅವಳೇ ನನ್ನ ಪತ್ನಿ ಅಂತ ಹೇಳುವಾಗ ಆ ಸೀತೆಯ ಬಗ್ಗೆ ಹೇಳಿದ ಮಾತು ಏನು? ಆ ಕುರೂಪಿಯಾದಂತಹ ಸೀತೆ ನಿನ್ನ ಪತ್ನಿಯ ಅಂತ ಕೇಳುತ್ತೆ. ಈಗ ರಾವಣನ ಮುಂದೆ ಹೇಳ್ತಾಳೆ, ಅಣ್ಣ, ಆ ರಾಮನಿಗೆ ಒಬ್ಬಳು ಪತ್ನಿ ಇದ್ದಾಳೆ, ಎಂತಹ ಸುಂದರಿ ಅವಳು. ಆ ಸುಂದರಿಯನ್ನು ನಾನು ಹೋಗಿ ಕೇಳಿದೆ, ನನ್ನ ಅಣ್ಣನನ್ನು ನೀನು ಮದುವೆ ಆಗಬೇಕು. ಅದಕ್ಕೆ ಅವಳು ಒಪ್ಪಲಿಲ್ಲ. ಹೇಗಾದರೂ ಮಾಡಿ ಅವಳನ್ನು ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡಿದೆ. ಆಗ ರಾಮನನ್ನ ಮೂಗುಗಳನ್ನು ಕತ್ತರಿಸಿದ. ಅಲ್ಲಿ ನಡೆದ ಘಟನೆಯೇ ಬೇರೆ, ಇಲ್ಲಿ ಹೇಳುವಂಥದ್ದೇ ಬೇಡ. ಯಾಕೆ ಅಂದರೆ ರಾವಣನಿಗೆ ಇನ್ನಷ್ಟು ಪ್ರಚೋದನೆ ಆಗಲಿ ಅಂತ ಈ ರೀತಿಯಾಗಿ ಹೇಳಿದಾಗ ರಾವಣನಿಗೆ ಸಿಟ್ಟು ಬಂತು. ಇವರು ಇಷ್ಟೆಲ್ಲ ಮಂದಿ ರಾಕ್ಷಸರನ್ನು, ನಮ್ಮವರನ್ನು ಕೊಂದಿದ್ದಾರೆ ಅಂದರೆ ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ. ಏನಾದರೂ ಮಾಡಿ ಆ ಸೀತೆಯನ್ನು ನಾನು ನನ್ನ ತಕ್ಕೆಗೆ ವಶಪಡಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ದ. ಅವನಿಗೆ ನೆನಪಾದದ್ದೇ ಮಾರೀಚನ ನೆನಪಾಯಿತು. ಮಾರೀಚ ಸಮುದ್ರದ ಒಳಗೆ ಹೋಗಿ ಅಡಗಿ ಕೂತಿದ್ದ. ಸಿದ್ಧಾಶ್ರಮದಲ್ಲಿ ಯಾಗ ನಡೆಯುವ ಸಂದರ್ಭದಲ್ಲಿ ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಹೋಗಿ ಆ ಮಾರೀಚ ಸುಬಾಹುವರನ್ನು ಓಡಿಸಿದ್ದು. ಸುಬಾಹುವನ್ನು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿ ಸಂಹಾರ ಮಾಡಿದ್ದ ರಾಮ. ಮಾರೀಚನನ್ನು ಮಾತ್ರ ಬಿಟ್ಟಿದ್ದಾನೆ. ವಾಯವ್ಯಾಸ್ತ್ರ ಪ್ರಯೋಗ ಮಾಡಿ ಹಾರಿಸಿ ಸಮುದ್ರದವರೆಗೆ
ಬೀಳುವ ಹಾಗೆ ಮಾಡಿದ್ದ. ರಾಮನ ಭಯದಿಂದ ಸಮುದ್ರದಿಂದ ಎದ್ದೇ ಬಂದಿಲ್ಲ ಅಂತೆ ಮಾರೀಚ. ಈಗ ರಾವಣ ಅವನನ್ನು ಕರ್ಕೊಂಡು ಬಂದ. ಮಾರೀಚ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು, ರಾಮನ ಬಳಿಗೆ ನೀನು ಹೋಗಬೇಕು. ಮಾರೀಚ ಹೇಳಿದ, ಎಷ್ಟು ಮಾತ್ರಕ್ಕೂ ಅದು ಸಾಧ್ಯ ಇಲ್ಲ. ರಾಮನ ಪೆಟ್ಟು ಏನು ಅಂತ ಗೊತ್ತಿದೆ, ಮತ್ತೆ ರಾಮನ ಬಳಿಗೆ ನಾನು ಹೋಗುವುದಿಲ್ಲ. ರಾವಣ ಮತ್ತೆ ಜೋರು ಮಾಡಿದ, ನೀನು ಹೋಗಲೇಬೇಕು, ಹೋಗುವುದಿಲ್ಲ ಅಂದರೆ ಇಲ್ಲಿಯೇ ನಿನ್ನನ್ನು ಮುಗಿಸಿ ಬಿಡುತ್ತೇನೆ ಅಂತ. ಮತ್ತೆ ಭಯ ಶುರುವಾಯಿತು. ಅಲ್ಲಿ ಹೋದರೂ ಸಾಯ್ತೇನೆ, ಇಲ್ಲಿ ಆದರೂ ಸಾಯ್ತೇನೆ. ರಾವಣನಿಗೆ ಪ್ರೀತಿಕರವಾದಂಥ ಒಂದು ಕೆಲಸವನ್ನು ಮಾಡಿಯೇ ಸಾಯೋಣ ಅಂತ ಹೊರಟ. ಚಿತ್ರಕೂಟ ವನದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಇದ್ದರು. ಅವರ ಮುಂದೆಯೇ ಈ ಮಾರೀಚ, ನೀಚನಾದಂತಹ ಮಾರೀಚ ಬಂಗಾರದ ಜಿಂಕೆಯಾಗಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ. ಸೀತಾದೇವಿಗೆ ಆ ಜಿಂಕೆಯನ್ನು ನೋಡಿದಾಗ ಬಹಳ ಆಸೆ ಆಯಿತು. ಎಂತಹ ಜಿಂಕೆ ಇದು, ಬಂಗಾರದ ಜಿಂಕೆ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ, ನನಗೆ ಇದು ಆಟ ಆಡಲು ಬೇಕು ಅಂತ ಮನಸ್ಸಾಯಿತು. ರಾಮನಿಗೆ ಹೇಳಿದ್ರು, ನನಗೆ ಆ ಜಿಂಕೆ ಬೇಕು ಅಂತ. ಇದೆಲ್ಲ ನಟನೆ. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ಲೀಲಾ. ರಾಮ ಯಾವ ರೀತಿಯಾಗಿ ಲೀಲೆಗಳನ್ನು, ನಟನೆಯನ್ನೆಲ್ಲ ಮಾಡುತ್ತಾನೆ, ಅದಕ್ಕೆ ಸರಿಯಾಗಿ ರಮೆಯಾದಂಥ ಸೀತೆಯು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ಲು. ರಾಮ ಮಾಡಿದಂತೆ ಮಾಡಬೇಕು. ಈ ಜಿಂಕೆ ನನಗೆ ಬೇಕು ಅಂತ ಸೀತೆ ಗಲಾಟೆಯೇ ಮಾಡಿದ್ಲು. ರಾಮ ಹೊರಟ, ನಾನು ಆ ಜಿಂಕೆಯನ್ನು ತರುತ್ತೇನೆ. ಲಕ್ಷ್ಮಣನಿಗೆ ಹೇಳಿದ, ಸೀತೆಯನ್ನು ಚೆನ್ನಾಗಿ ನೋಡಿಕೊ, ನಾನು ಹೊರಡುತ್ತೇನೆ. ಆಯಿತು ಅಂತ ರಾಮ ಹೊರಟ. ಜಿಂಕೆ ಸುಮಾರು ದೂರ ಹೋಯಿತು. ರಾಮ ಬೆನ್ನಟ್ಟಿಕೊಂಡು ಹೋದ. ದೂರದಲ್ಲಿ ಇರುವ ಜಿಂಕೆಗೆ ಬಾಣ ಪ್ರಯೋಗ ಮಾಡಿದ. ಬಾಣದ ಪೆಟ್ಟು ತಿಂದ ಆ ಜಿಂಕೆ ತನ್ನ ನಿಜ ರೂಪವನ್ನು ತಾಳಿ ಮಾರೀಚನಾಗಿ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ರಾಮನ ಧ್ವನಿಯಲ್ಲಿ ಕರೆದು ಸತ್ತಿತು. ಮಾರೀಚ ಸತ್ತ. ಧ್ವನಿ ಮಾತ್ರ ಕೇಳಿತು ಸೀತೆಗೆ. ರಾಮನ ಧ್ವನಿ ಅಂತ ಇತ್ತಲ್ವೇ. ಸೀತೆಗೆ ಆಘಾತ ಆಯಿತು, ಭಯ ಆಯಿತು. ರಾಮನಿಗೆ ಏನೋ ತೊಂದರೆ ಆಗಿದೆ, ಕರೀತಾ ಇದ್ದಾನೆ. ಸೀತೆ ನನ್ನನ್ನು ಕರೀತಾ ಇದ್ದಾನೆ, ಲಕ್ಷ್ಮಣ ನಿನ್ನನ್ನು ಕರೀತಾ ಇದ್ದಾನೆ, ಬೇಗ ಹೊರಡು, ರಾಮನಿಗೆ ಏನೋ ಅಪಾಯ ಆಗಿದೆ. ಲಕ್ಷ್ಮಣ ಬಹಳ ಬಾರಿ ಹೇಳಿದ, ರಾಮನಿಗೆ ಹಾಗೆ ಎಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಮನಿಗೆ ಏನೂ ಆಗಲಿಲ್ಲ, ಏನು ಹೆದರಬೇಡ, ರಾಮ ಬರುತ್ತಾನೆ, ಜಿಂಕೆಯನ್ನು ತರುತ್ತಾನೆ. ಸೀತಾದೇವಿ ಕೇಳಲೇ ಇಲ್ಲ. ಮತ್ತೆ ಮತ್ತೆ ಒತ್ತಾಯ ಮಾಡಿದ್ಲು. ಲಕ್ಷ್ಮಣ ಮಾತ್ರ ಕೇಳುತ್ತಾ ಇಲ್ಲ. ಆಗ ಒಂದು ಮಾತನ್ನು ಹೇಳಿದ್ಲು ಅಂತೆ ಸೀತೆ, ಲಕ್ಷ್ಮಣ, ನನಗೆ ಗೊತ್ತಾಯಿತು ಈಗ ನೀನು ಯಾಕೆ 14 ವರ್ಷಗಳ ಕಾಲ ರಾಮನ ಒಟ್ಟಿಗೆ ಬರುತ್ತೇನೆ ಅಂತ ಹೇಳಿದ್ದು ಗೊತ್ತಾಯಿತು. ಹೊರಗಡೆ ತೋರಿಕೆ ರಾಮನ ಸೇವೆ ಅಂತ, ಒಳಗೆ ಮಾತ್ರ ಸೀತೆಯ ಬಯಕೆ ನಿನಗೆ. ಆ ಕಾರಣದಿಂದ ನೀನು ಬಂದಿದ್ದಿ. ರಾಮನಿಗೆ ಏನಾದರೂ ಆಗಲಿ, ಸೀತೆ ನನಗೆ ಸಿಗ್ತಾಳೆ ಅಲ್ವಾ ಅಂತ ನಿನ್ನ ಬಯಕೆ ಅಲ್ವೇ. ಈ ಮಾತನ್ನು ಕೇಳಿದ್ದೇ ತಡ ಲಕ್ಷ್ಮಣ. ಮರ್ಮಾಘಾತ ಆಗಿ ಹೋಯಿತು. ಒಂದು ಕ್ಷಣವೂ ಅಲ್ಲಿ ನಿಲ್ಲಿಲ್ಲ ಅಂತ. ಕೂಡಲೇ ಹೊರಟು. ರಾಮನಿಗೆ ಏನೂ ಆಗುವುದಿಲ್ಲ ಅಂತ ಗೊತ್ತಿದೆ, ಆದರೂ ಸೀತೆಗೆ ಈ ಕಠೋರವಾದ ಮಾತನ್ನು ಕೇಳಿ ಅಲ್ಲಿಂದ ಹೊರಟೇ ಬಿಟ್ಟ. ಆ ಕ್ಷಣದಲ್ಲಿಯೇ
ರಾವಣ ಬಂದ, ಭಿಕ್ಷುವಿನ ವೇಷವನ್ನು ಧರಿಸಿಕೊಂಡು ಬಂದ. ಭಿಕ್ಷೆ ಹಾಕಲಿಕ್ಕೆ ಸೀತಾದೇವಿ ಬಂದಿದ್ದಾಳೆ. ಆ ಭಿಕ್ಷು ಕೇಳಿದ, ನೀನು ಯಾರು? ನಾನು ಅಯೋಧ್ಯಾಧಿಪತಿಯಾದಂತಹ ರಾಮಚಂದ್ರನ ಧರ್ಮಪತ್ನಿ. ರಾಮ ಸ್ವಲ್ಪ ದೂರ ಹೋಗಿದ್ದಾನೆ, ಜಿಂಕೆಯನ್ನು ನನಗೆ ತರ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ನಾನು ಮಾತ್ರ ಇರುವುದಲ್ಲ, ರಾಮನ ತಮ್ಮನಾದ ಲಕ್ಷ್ಮಣ ಕೂಡ ಇಲ್ಲಿ ಇದ್ದಾನೆ. ಆ ಭಿಕ್ಷುವಿನ ಬಳಿ ಸೀತಾಮಾತೆ ಹೇಳ್ತಾ ಇದ್ದಾಳೆ, ಆ ಲಕ್ಷ್ಮಣ ಎಂತವ ಅಂತ. ಎಂತಹ ಜಿತೇಂದ್ರಿಯ ಲಕ್ಷ್ಮಣ, ಎಂತಹ ರಾಮನ ಸೇವೆಯನ್ನು ಮಾಡಿದವ, ಎಂತಹ ನನ್ನ ಸೇವೆಯನ್ನು ಮಾಡಿದವ ಅವನ ಜಿತೇಂದ್ರಿಯತ್ವಕ್ಕೆ ಯಾವ ಉದಾಹರಣೆ ಕೂಡ ಕೊಡಲಿಕ್ಕೆ ಇಲ್ಲ ಅಂತ ಸೀತಾದೇವಿ ಆ ಭಿಕ್ಷುವಿನ ಬಳಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಲಕ್ಷ್ಮಣ ನನ್ನನ್ನು ವಯಸ್ಸಿ ಬಂದಿದ್ದಾನೆ ಅಂತ ಹೇಳಿದ ಸೀತೆ ಈಗ ಭಿಕ್ಷುವಿನ ಬಳಿ ಹೇಳ್ತಾ ಇದ್ದಾಳೆ, ಲಕ್ಷ್ಮಣನ ನಿಜವಾದ ಸ್ವರೂಪ ಏನು ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ಆಗ ಯಾಕೆ ಹಾಗೆ ಹೇಳಿದ್ದು? ಒಟ್ಟಾರೆಯಾಗಿ ಲಕ್ಷ್ಮಣನನ್ನು ಹೊರಗೆ ಕಳಿಸಬೇಕಿತ್ತು. ಎಷ್ಟು ಮಾತ್ರಕ್ಕೂ ಲಕ್ಷ್ಮಣ ಹೊರಗೆ ಹೋಗುವುದಿಲ್ಲ. ಈ ಮಾತನ್ನು ಆಡಿದರೆ ಆಗ ಲಕ್ಷ್ಮಣ ಹೋಗ್ತಾನೆ ಅಂತ ತಿಳಿದು ಈ ಮಾತನ್ನು ಸೀತಾದೇವಿ ಹೇಳಿ, ನಿಜವಾದ ಲಕ್ಷ್ಮಣನ ಸ್ವರೂಪವನ್ನು ಭಿಕ್ಷುವಿನ ಬಳಿ ಸೀತಾದೇವಿ ಎಲ್ಲವನ್ನು ಕೂಡ ಹೇಳಿ, ಒಂದೇ ಕ್ಷಣದಲ್ಲಿ ಆ ಭಿಕ್ಷುವಿನ ವೇಷವನ್ನು ಮರೆಮಾಚಿ ರಾವಣನಾಗಿ ಬಂದು ಆ ಸೀತೆಯನ್ನು ಎತ್ತಿಕೊಂಡು ಪುಷ್ಪಕ ವಿಮಾನದಲ್ಲಿ ಕೂಡಿಸಿ ಹೊರಟೇ ಹೋದ. ಸೀತಾಪಹರಣ ಆಯಿತು ಎಂಬಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಹರಯೇ ನಮಃ.